ಮೆನಿ ಡಿಸೀಸಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಅಟ್ ವೆರಿ ಅರ್ಲಿ ಸ್ಟೇಜ್. ಗ್ಲಕೋಮಾ ಅಂತಿದೆ, ಸಾಕಷ್ಟು ಜನ ಬ್ಲೈಂಡ್ ಇದ್ದಾರೆ ಗ್ಲಕೋಮಾಯಿಂದ. ಅದು ಸೈಲೆಂಟ್ ಡಿಸೀಸ್. ಅದು ಮುಂಚೆ ಅದು ಒಂದು ಲೆವೆಲ್ ಪ್ರಾಬ್ಲಮ್ ಆಗೋವರೆಗೂ ಗೊತ್ತಾಗ್ತಾ ಇರಲಿಲ್ಲ, ಡಯಾಗ್ನೋಸ್ಟಿಕ್ ಟೂಲ್ಸ್ ಇರಲಿಲ್ಲ. ಈಗಂತೂ ಅರ್ಲಿ ಸ್ಟೇಜಲ್ಲಿ, ಅರ್ಲಿಯೆಸ್ಟ್ ಸ್ಟೇಜ್ ಬಿಫೋರ್ ಇಟ್ ಕಾಸಸ್ ಪ್ರಾಬ್ಲಮ್, just by taking some photographs of the nerve of the eye, optic nerve, you can make out whether such person is going to develop, is having, or what is the status ಅಂತ. ಯಾವ ಥರದ ಚೇಂಜಸ್ ಆಗ್ತಾ ಇದೆ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ಆಪ್ಥಮಾಲಜಿಲಿ? ಏನೇನು ಬರ್ತಾ ಇದೆ? ತುಂಬ ಇಂಟ್ರೆಸ್ಟಿಂಗ್ ಇದೆ. ನಾನು MBBS ಮಾಡ್ತಿದ್ದಾಗ ಒಂದು ಕೆಟ್ರಾಕ್ಟ್ ಸರ್ಜರಿ ಅಂತ ಆದರೆ ಒಂದು ವಾರ 10 ದಿನ ಆಸ್ಪತ್ರೆಯಲ್ಲಿ ಇರ್ತಾಯಿದ್ರು. ಆಮೇಲೆ ಬಲಗಡೆ ತಿರುಗಬೇಡಿ, ಎಡಗಡೆ ತಿರುಗಬೇಡಿ ಅಂತ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಯಾರಾದರೂ ಇಬ್ಬರು ಹಿಡ್ಕೊಂಡು ಹೋಗಬೇಕು, ಆ ಥರ. ಈಗ ಆ ಥರ ಇಲ್ಲ. ದ ಸರ್ಜರಿ ಟೇಕ್ಸ್ ಜಸ್ಟ್ 6 to 8 minutes, and they walk out of the hospital either without a bandage or with a small patch till they reach home. But they have recovered so well, and they feel, yeah, I am ready for doing my activity anta. So this is thanks to technology, thanks to the modern medicine, and thanks to the doctors and the hospitals like us, which constantly upgrade the facilities. ಈಗೆಲ್ಲ ಗೂಗಲ್ ನೋಡಿಕೊಂಡು, ChatGPT ನೋಡಿಕೊಂಡು ಈ ಥರ ಡಿಸೀಸ್ ಇದೆ, ಆ ಥರ ಡಿಸೀಸ್ ಇದೆ ಅಂತ ಬಂದುಬಿಡ್ತಾರೆ. ಆಮೇಲೆ ನಾವೇನೋ ಟ್ರೀಟ್ಮೆಂಟ್ ಹೇಳಿದ್ರೆ ಅಲ್ಲೇ ಗೂಗಲ್ ಮಾಡ್ತಿರ್ತಾರೆ. ನಮ್ಮದು ಸಾಕಷ್ಟು ಅಸೋಸಿಯೇಷನ್ಸ್ ಇದೆ. ನಾನು ಬ್ಯಾಂಗ್ಳೂರ್ ಆಫ್ಥಾಲ್ಮಿಕ್ ಸೊಸೈಟಿ ಅಂತಿದ್ದೆ, ಅದರಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ನಂತರ ಕರ್ನಾಟಕ ಆಫ್ಥಾಲ್ಮಿಕ್ ಸೊಸೈಟಿ ಅಂತಿದೆ, ಸೊ ಅದರಲ್ಲೂ ನಾನು ಪ್ರೆಸಿಡೆಂಟ್ ಆಗಿದ್ದೆ ನಾನು. ಸೊ ಅಲ್ಲಿ ನಾವು ಡಾಕ್ಟರ್ಗಳ ಜೊತೆ ಚಿಕಿತ್ಸೆ ಮಾಡಿದಾಗ ಆದಷ್ಟು ವಿ ವಿಲ್ ಮೇಕ್ ದ ಎಂಟೈರ್ ಟ್ರೀಟ್ಮೆಂಟ್ ಅಫೋರ್ಡಬಲ್, ಆ್ಯಂಡ್ ವಿ ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ ಟ್ರೀಟ್ಮೆಂಟ್ ಕಾಸ್ಟ್ಸ್ ಅಂತ ಹೇಳಿ. ಇನ್ಫ್ಯಾಕ್ಟ್ ವಿ ಗೆಟ್ ಲಾಟ್ ಆಫ್ ಪೀಪಲ್ ಫ್ರಮ್ ಅಮೇರಿಕಾ ಆ್ಯಂಡ್ ಅಬ್ರಾಡ್. ಮಿಡ್ಲ್ ಈಸ್ಟಲ್ಲಂತೂ ತುಂಬ ಜನ ಬರ್ತಾರೆ ಫಾರ್ ಟ್ರೀಟ್ಮೆಂಟ್ ಇನ್ ಇಂಡಿಯಾ ಬಿಕಾಸ್ ಇಟ್ಸ್ ಹೈ ಕ್ವಾಲಿಟಿ ಆ್ಯಂಡ್ ಅಫೋರ್ಡಬಲ್. ಇನ್ 3 words, if you can explain what does Shekhar Eye Hospital stand for? ಎಲ್ಲಿಂದ ಈ ಹೆಸರು, ಈ ಫಾರ್ಮೇಷನ್ ಏನು? ಅಂದ್ರೆ ಯಾರಿಗೆ ಏನೇ ಕಣ್ಣಿನ ತೊಂದರೆ ಇದ್ರೂ ನೋಡಿ, ನಾವು ಶೇಖರ್ ಕಣ್ಣಾಸ್ಪತ್ರೆಗೆ ಹೋದ್ರೆ ಕರೆಕ್ಟಾಗಿ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ, ನಮ್ಮ ತಂದೆ ಮಾಡಿಸ್ಕೊಂಡಿದ್ದಾರೆ, ನಮ್ಮ ಅಜ್ಜ ಮಾಡಿಸ್ಕೊಂಡಿದ್ದಾರೆ, ಈ ಥರ ಪದಗಳು ಹೇಳಿಕೊಂಡು ಆ ಒಂದು ನಂಬಿಕೆಯಲ್ಲಿ ಬರ್ತಾರೆ. ಅಂದರೆ ಕೆಲವರಿಗೆ ಕೆಲವು ಚಿಕಿತ್ಸೆಗಳು ಬೇಕಾಗೋದಿಲ್ಲ. ಅದನ್ನು ನಿಮಗೆ ಈ ಕಾರಣಗಳಿಗೆ ಈ ಚಿಕಿತ್ಸೆ ಬೇಡ, ನಾವು ಇದನ್ನು ಔಷಧಿಗಳ ಮೂಲಕನೇ ಸರಿ ಮಾಡೋಣ. ಕೆಲವರಿಗೆ ನಿಮಗೆ ಈ ಚಿಕಿತ್ಸೆನ ಇಂಥ ದಿನ ಮಾಡಿಕೊಂಡ್ರೆ ಸಾಕು ಅಂತ. ಸೊ ಅಂದರೆ ಯಾವುದು ನ್ಯಾಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಅದನ್ನು, ಸೊ ಎಥಿಕ್ಸ್ ಅಂತ. ಸೊ ಎಕ್ಸ್ಪರ್ಟೀಸ್, ಎಂಪತಿ ಆ್ಯಂಡ್ ಎಥಿಕ್ಸ್, ಇದನ್ನು ವಿ ಲೀವ್ ಎವ್ರಿ ಡೇ ಇನ್ ವಾಟ್ ಎವರ್ ವಿ ಡೂ ಆ್ಯಂಡ್ ಎವ್ರಿ ಸ್ಟಾಫ್ ಮೆಂಬರ್. ಆ್ಯಂಡ್ ಇದನ್ನು ನಾನು ಹೇಳೋದು ಎಲ್ರಿಗೂ, ಈ ಪದಗಳನ್ನು ಉಪಯೋಗಿಸದೆ ಜನಗಳನ್ನ ಎಕ್ಸ್ಪೀರಿಯನ್ಸ್ನ ನಾವು ಅಳೆದಾಗ ಈ ಮೌಲ್ಯಗಳು ಅವರಿಗೆ ಫೀಲ್ ಆಗಿದೆ ಅಂದರೆ, ಡಾಕ್ಟರ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರಪ್ಪ, ನಾವು ಚೆನ್ನಾಗಿ ಮಾತಾಡಿದ್ರು, ನಮ್ಮನ್ನು ಚೆನ್ನಾಗಿ ಇದು ಮಾಡಿದ್ರು, ಆಮೇಲೆ ಕರೆಕ್ಟಾಗಿ ಹೇಳಿದ್ರು ನಮಗೆ ಬೇಕಾಗಿದ್ದನ್ನು ಅಂತ ಹೇಳಿದ್ರೆ, ಇವು ಮೂರನ್ನು ನಾವು ಆ ಪದಗಳನ್ನು ಉಪಯೋಗಿಸದೆ ಮಾಡಿಸಿದ್ದೀವಿ ಅಂತ. ಸೊ ದಟ್ಸ್ ಹೌ ವಿ ಆರ್ ಡ್ರೈವಿಂಗ್ ಇಟ್. ನಮಸ್ಕಾರ, ನಾನು ನಿಮ್ಮ RJ ಅಮಿತ್. ನಮ್ಮ ದೇಹದಲ್ಲಿ ತುಂಬ ಸೂಕ್ಷ್ಮವಾದಂತಹ ಒಂದು ಅಂಗ ಅಂದರೆ ಅದು ನಮ್ಮ ಕಣ್ಣಾಗಿರುತ್ತೆ. ನಮ್ಮ ಕಣ್ಣಿನ ರೆಪ್ಪೆಗಳು ಹೇಗೆ ನಮ್ಮನ್ನು ರಕ್ಷಿಸುತ್ತೋ, ನಮ್ಮ ಕಣ್ಣನ್ನು ಹೇಗೆ ರಕ್ಷಿಸುತ್ತೋ, ಅದೇ ರೀತಿ ನಮ್ಮ ಕಣ್ಣಿನ ಚಿಕಿತ್ಸೆ, ನಮ್ಮ ಕಣ್ಣಿನ ರಕ್ಷಣೆ ಅಂತ ಬಂದಾಗ ಒಂದು ಐ ಹಾಸ್ಪಿಟ್ಲು ತುಂಬ ಮುಖ್ಯವಾಗುತ್ತೆ. ಆ್ಯಂಡ್ ಆ ಥರದ್ರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಶೇಖರ್ ಐ ಹಾಸ್ಪಿಟಲ್ ಬಗ್ಗೆ ನೀವು ಕೇಳಿರಬೇಕು. ಸಿಕ್ಕಾಪಟ್ಟೆ ತುಂಬ ಹೆಸರು ಮಾಡಿದಂತಹ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆಯ ಫೌಂಡರ್ ಆದಂತಹ ಡಾಕ್ಟರ್ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ರಾಜಶೇಖರ್ ಸರ್, ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಆ ರೇಡಿಯೋ ಸ್ಟೇಷನ್ ಬಂದು ಮಾತಾಡ್ತಾ ಇರೋದು. ರೇಡಿಯೋ ಸಿಟಿಲಿ ಫಸ್ಟ್ ಟೈಮ್ ಇದು. ತುಂಬ ಮುಂಚೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಮತ್ತೆ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಹೌದಾ? ಬಟ್ ನಿಮ್ದಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೇಕು. ನಮ್ಮಲ್ಲಿ ಹಾಡುಗಳು ನೀವು ಕೇಳಿಸ್ಕೊಂಡಿದ್ರೆ, ಹೌದು, ಹಲವಾರು ಹಾಡುಗಳಲ್ಲಿ ಕಣ್ಣು ಅನ್ನುವಂತಹ ಒಂದು ಪದ ಇರುತ್ತೆ. ಕಣ್ಣ ಸಲಿಗೆ, ಕಣ್ಣಿನ ಭಾಷೆ ಅನ್ನುವಂತಹ, ಎಲ್ಲ ಕಡೆ ಇರುತ್ತೆ ಅಂತ. ಕಣ್ಣು ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಕಣ್ಣಿನ ಬಗ್ಗೆ ಕವಿಗಳು ಸಹ ಸಾಕಷ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಹಾಡುಗಳನ್ನೆಲ್ಲ ಹೇಳಿದ್ರು. ಪ್ರೀತಿಯಿಂದ ಕಣ್ಮಣಿ ಅಂತ ಕರಿತೀವಿ ಕೆಲವೊಂದು. ಸೊ ಎಲ್ಲೊಂದ್ ಕಡೆ ಐ ಫೀಲ್ ಕಣ್ಣು ಅನ್ನೋದು ಅಷ್ಟು ಹತ್ರವಾದದ್ದು, ಎಮೋಷನಲಿ, ಫಿಸಿಕಲಿ ಹಾಗೂ ಫಿಲಾಸಫಿಕಲಿ ಕೂಡ. ಸೊ ಐ ಥಿಂಕ್ ಹೌದು, ಐ ಥಿಂಕ್ ಈ ಇಂಟರ್ವ್ಯೂ, ಈ ಒಂದು ಸಂದರ್ಶನ, ಇಟ್ಸ್ ಗೋನ್ ಬಿ ವೆರಿ ಫ್ರೂಟ್ಫುಲ್ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಸೊ ನೈಸ್. ಈಗ
ಶೇಖರ್ ಐ ಹಾಸ್ಪಿಟಲ್ ಅನ್ನುವಂತಹ ಈ ಒಂದು ಜರ್ನಿ ಆಗೋಕ್ಕಿಂತ ಮುಂಚೆ ಎಲ್ಲಿದ್ರಿ, ಎಲ್ಲಿ ನಿಮ್ಮ ಎಜುಕೇಶನ್ ಮುಗೀತು? ನಮ್ಮದು ಹಳ್ಳಿ ಯಗುವಕೋಟೆ ಅಂತ, ಸೊ ಚಿಂತಾಮಣಿ ತಾಲೂಕಿನಲ್ಲಿ ಬರ್ತದೆ, ಚಿಕ್ಕ ಗ್ರಾಮ. ಸೊ ನಾನು ಅಲ್ಲೇ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದ್ಕೊಂಡು ನಂತರ ಈ ಥರ ಒಂದು ವೈದ್ಯನಾಗಬೇಕು ಅನ್ನೋ ಇಚ್ಛೆಯಿಂದ ತಂದೆ ತಾಯಿಗಳ ಒಂದು ಆಶೀರ್ವಾದ ಮತ್ತು ಸಪೋರ್ಟು, ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಅರ್ಲಿ ಎಜುಕೇಷನಲ್ಲಿ. ಆ ಸಪೋರ್ಟ್ ತೊಗೊಂಡು ನಂತರ ಬೆಂಗಳೂರಿಗೆ ಬಂದು ಇಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ, ಅಲ್ಲಿ ವಿದ್ಯಾರ್ಥಿ ಮಂದಿರ ಅಂತ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ನಾನು ಉಳ್ಕೊಂಡು ಕಾಲೇಜ್ ಅಭ್ಯಾಸ ಮಾಡಿದೆ. ನಮ್ಮ ಬಸವನಗುಡಿ ರಾಮಕೃಷ್ಣ ಅದೊಂದು ಅದೃಷ್ಟ ಅಂತ ಹೇಳಬೇಕು. ಯಾಕೆಂದರೆ ಅಲ್ಲಿ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ಗೆ ಏನು ಬೇಕೋ ಆ ಥರದ್ದೆಲ್ಲ ಫೆಸಿಲಿಟೀಸ್ ಉಂಟು. ನ್ಯಾಷನಲ್ ಕಾಲೇಜಲ್ಲಿ ಓದ್ಕೊಂಡು ನಂತರ ಆ ಕಾಲದಲ್ಲಿ ಮೆಡಿಕಲ್ ಸೀಟ್ ಸಿಗೋದು ಭಾಳ ಕಷ್ಟ ಇತ್ತು. ನಮ್ಮ ಕಾಲದಲ್ಲಂತೂ ಈಗಿನ ಥರ, ಈಗ ಕರ್ನಾಟಕದಲ್ಲಿ ಸುಮಾರು 4-5 ಸಾವಿರ ಸೀಟ್ಗಿಂತ ಹೆಚ್ಚು ಸೀಟ್ ಇದೆ. ಆವಾಗ ಇದ್ದಿದ್ದು ಕೇವಲ 300-325 ಸೀಟ್ ಅಷ್ಟೇ ಕರೆಕ್ಟ್ ಎಂಟೈರ್ ಸ್ಟೇಟಿಗೆ. ಸೊ ಭಗವಂತನ ದಯೆಯಿಂದ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ನಂತರ ಫರ್ದರ್ ಎಜುಕೇಷನ್ಗೆ ಕಣ್ಣಿನ ಬಗ್ಗೆನೇ ಓದಬೇಕು ಅನ್ನೋ ಇಚ್ಛೆಯಿಂದ ಡೆಲ್ಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಏಮ್ಸಲ್ಲಿ ಅಲ್ಲಿ ಸೇರಿಕೊಂಡು ಅಲ್ಲೂ ಸಹ ನಾನು ಒಳ್ಳೆ ಅಭ್ಯಾಸ ಪಡೆದ ನಂತರ ಅಲ್ಲೇ ನನಗೆ ಫರ್ದರ್ ಸೀನಿಯರ್ ರೆಸಿಡೆನ್ಸಿಂತಲೂ ಸೆಲೆಕ್ಟ್ ಮಾಡಿಕೊಂಡ್ರು. ಓಕೆ. ಸೊ ಅಲ್ಲೊಂದು 6 ವರ್ಷ ಇದ್ದೆ. ಸೊ ನಂತರ ಹೊರದೇಶಗಳಿಗೆ ಹೋಗೋ ಒಂದು ಅವಕಾಶ ಇತ್ತು, ಆದರೆ ನಮ್ಮೂರಿಗೆ ವಾಪಸ್ ಬರುವ ಅನ್ನೋ ಉದ್ದೇಶದಿಂದ ನಮ್ಮ ಬೆಂಗಳೂರಿಗೆ ಬಂದು ಇಲ್ಲೇ ಕಣ್ಣಿನ ಒಂದು ಚಿಕಿತ್ಸೆ ವಲಯದಲ್ಲಿ ಜರ್ನಿನ ಶುರು ಮಾಡಿದ್ವಿ. ನಿಮ್ಮ ಜರ್ನಿ ಕೇಳಿಸ್ಕೊಂಡು ಸಿಕ್ಕಾಬಡೆ ಖುಷಿ ಆಯಿತು. ರಾಮಕೃಷ್ಣ ಆಶ್ರಮ ಅಂದಿದೆ, ಅದೇ ಜಾಗದಲ್ಲಿ ನಾನು ಬಾಲಕ ಸಂಘ, ಹೌದೇನಾ, ಚಿಕ್ಕ ವಯಸ್ಸಿನ ನಮ್ಮ ತಂದೆ ನಮ್ಮ ತಾತ, ಹಾಗಾದ್ರೆ ಗೊತ್ತಿರುತ್ತೆ ಶಿಸ್ತು ಹೇಗಿರಬೇಕು, ಶಿಸ್ತಂದ್ರೆ ಏನು, ಗುಂಪಲ್ಲಿ ವರ್ಕ್ ಮಾಡೋದು ಹೇಗೆ, ಭಯ ಭಕ್ತಿ ಏನು ಹಿರಿಯರಲ್ಲಿ. ಹೌದು, ನಿಮ್ಮಲ್ಲಿ ಆ ಡಿಸಿಪ್ಲಿನ್ ನೋಡಿದಾಗಲೇ ನಂಗೆ ಗೊತ್ತಾಯ್ತು. ಆ ಮಾತಿನ ಶೈಲಿ ನೋಡಿದಾಗ, ಹಿಡಿತ ನೋಡಿದಾಗ ಅದು ಅರ್ಥ ಆಗುತ್ತೆ. ಬಟ್ ಇಷ್ಟೆಲ್ಲ ಏಮ್ಸಲ್ಲಿ ಮುಗಿಸ್ಕೊಂಡು ಅದಾದ ನಂತರ ಓಕೆ ನಿಮ್ಮದೇ ಆದಂತಹ ಒಂದು ಹೊಸ ಪ್ರಯತ್ನ ಶುರು ಮಾಡೋಣ ಅಂತ ಶೇಖರ್ ಐ ಹಾಸ್ಪಿಟಲ್ ಅನ್ನುವಂತಹ ಈ ಒಂದು ಸಂಸ್ಥೆನ ಶುರು ಮಾಡ್ತೀರಾ. ಎಲ್ಲಿ, ಬೆಂಗಳೂರಿನ ಯಾವ ಭಾಗದಲ್ಲಿ ಮೊಟ್ಟ ಮೊದಲ ಒಂದು ಬಿಲ್ಡಿಂಗ್ ಬಂತು ಇದರದ್ದು, ಆ್ಯಂಡ್ ಹೇಗೆ ಇದು ಶುರುವಾದ ಕಥೆ ಏನು? ನೋಡಿ, ಕಣ್ಣಿನ ಕ್ಷೇತ್ರದಲ್ಲಿ ನಾನು ಮೊದಲು ಇಲ್ಲಿ ಬಂದು ಒಂದು ಆಸ್ಪತ್ರೆಯಲ್ಲಿ ವರ್ಕ್ ಮಾಡಿದೆ. ಅದರ ನಂತರ ನಂಗೆ ತುಂಬ ಜನ ಹೇಳಿದ್ರು ಬೆಂಗಳೂರಿನ ಸೌತ್ ಬ್ಯಾಂಗ್ಳೂರಲ್ಲಿ JP ನಗರ ಅನ್ನೋ ಏರಿಯಾ ಡೆವಲಪ್ ಆಗ್ತಾ ಇದ್ದು. ನಾನು ಐ ಆಮ್ ಟಾಕಿಂಗ್ ಅಬೌಟ್ 1999. ಸೊ ಆಗಿನ ಕಾಲದಲ್ಲಿ ಈಗಿಂದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಅಲ್ಲಿ ರಸ್ತೆಗಳು ಸರಿಯಾಗಿರಲಿಲ್ಲ, ಅಲ್ಲಿನ ಡೆವಲಪ್ ಆಗ್ತಾ ಇತ್ತದು. ಸೊ ಅಲ್ಲಿ ಒಂದು ಜಾಗ ನೋಡಿ ನಂತರ ಅಲ್ಲಿ ಶುರು ಮಾಡುವ ಅಂತ ಮಾಡಿದ್ವಿ. ಶುರುವಿನಲ್ಲಿ ಆಗ ಪ್ರತಿಯೊಂದು ರೂಪಾಯಿನೂ ಡಿಫ್ರೆಂಟ್ ಇತ್ತು ಆಗ. ಸೊ ನಮ್ಮ ಬ್ಯಾಂಕಲ್ಲಿ ಒಂದು ಸಾಲ ತಗೊಂಡು ನಂತರ ಅಲ್ಲಿ ಶುರು ಮಾಡಿದ್ವಿ. ತುಂಬ ಜನ ಸ್ನೇಹಿತರು ಯಾರಿಗೆ ನನ್ನ ಬಗ್ಗೆ ಗೊತ್ತಿತ್ತು, ಯಾರು ನಮ್ಮ ಚಿಕಿತ್ಸೆಯನ್ನು ಪಡೆದಿದ್ರು, ಅವರು ಅಲ್ಲಿ ಬಂದು ಕ್ಲಿನಿಕಲ್ಲಿ ಇದು ನಿಮಗೆ ಸಾಕಾಗಲ್ಲ ಕಣೋ, ವೆರಿ ಸೂನ್ ಯು ವಿಲ್ ರನ್ ಔಟ್ ಆಫ್ ಸ್ಪೇಸ್ ಅಂತಂದರು. ಆವಾಗಲೇ ಒಂದು 2,000-2,500 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ವಿ. ಬಟ್ ಗಾಡ್ಸ್ ಗ್ರೇಸ್ ದೇ ಬಿಕೇಮ್ ರೈಟ್. ವಿತಿನ್ 3 years ವಿ ಹ್ಯಾಡ್ ಲಾಟ್ ಆಫ್ ಡಿಮಾಂಡ್ ಫಾರ್ ಮೋರ್ ಸ್ಪೇಸ್, ಆ್ಯಂಡ್ ಆವಾಗ ವಿ ಮೂವ್ ಟು ಅವರ್ ಎಕ್ಸಿಸ್ಟಿಂಗ್ ಪ್ಲೇಸ್, ಓಕೆ, ವಿಚ್ ವಾಸ್ 10 times ಬಿಗರ್ ದ್ಯಾನ್ ದ ಪ್ರೀವಿಯಸ್ ಪ್ಲೇಸ್. ಆ ಥರ. ಸೊ ನಂತರ ಅದೇ ಜನರಲ್ಲಿ ನಮ್ಮಲ್ಲಿರ್ತಕ್ಕಂಥ ನಂಬಿಕೆ ಮತ್ತು ಗಳಿಸಿರ್ತಿರ್ತಕ್ಕಂಥ ಜನರ ವಿಶ್ವಾಸ, ಖಂಡಿತ, ಆಮೇಲೆ ಸೇವೆ ಮಾಡಿದ್ರೆ ಅದು ಮುಂದೆ ಬರತ್ತೆ ಅನ್ನೋ ಒಂದು ನಂಬಿಕೆ, ಖಂಡಿತ. ಇದನ್ನ ನಾವು ರಾಮಕೃಷ್ಣ ಆಶ್ರಮದಲ್ಲಿ ಕಲ್ತ್ಕೊಂಡಿದ್ವಿ. ಗುಡ್ ವರ್ಕ್ ಆಲ್ವೇಸ್ ಗೆಟ್ಸ್ ಮೋರ್ ರಿವಾರ್ಡ್ಸ್ ಅಂಡ್ 100% ಇಟ್ ಹೆಲ್ಪ್ಸ್ ಯು ಟು ಡೂ ಮೋರ್ ಗುಡ್ ವರ್ಕ್. ಆ ಥರ. ಸೊ ಆ ಥರ ನಂತರ ಅದನ್ನು ಬೆಳೆಸ್ಕೊಂಡು ಬಂದ್ವಿ. ಆಗ ನಾನು ಒಬ್ಬ ಡಾಕ್ಟರ್ ಇದ್ದೆ, ಈಗ ಆ ಟೀಮು ಸಹ ದೊಡ್ಡದಾಯಿತು. ಈಗ ನಾವು 12 ಜನ ಡಾಕ್ಟರ್ಸ್ ಇದ್ದೀವಿ. ಅದರಲ್ಲಿ ಸಾಕಷ್ಟು ಜನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಂದಲೇ ಬಂದಿರತಕ್ಕಂಥ ವೈದ್ಯರಿದ್ದಾರೆ. ಒಂದು 80 ಜನ ಸ್ಟಾಫ್ ಇದ್ದೀವಿ. ಸೊ ದಿನಕ್ಕೆ 100 ಜನಕ್ಕೆ ಸೇವೆ ದೊಡ್ಡ ಮರವಾಗಿ, ಹೌದು, ಹೆಮ್ಮರವಾಗಿ ಬೆಳೆದಿದೆ. ಬಟ್ ಐ ಥಿಂಕ್ ಕಣ್ಣಿನ ಈ ಒಂದು ಭಾಗ ಅಂತ ಹೇಳಿದಾಗ ಇಟ್ ಈಸ್ ಅ ವೆರಿ ನೀಶ್. ಒಬ್ಬ ಡಾಕ್ಟರ್ಗೂ ಆಯ್ಕೆ ಮಾಡ್ಕೊಳ್ಳೋಕೆ ಇಟ್ಸ್ ಅ ವೆರಿ ನೀಶ್ ಕಾನ್ಸೆಪ್ಟ್, ನೀಶ್ ಪಾರ್ಟ್ ಆಫ್ ವರ್ಕ್. ಯಾಕೆ, ವೈ ವಾಸ್ ಯುವರ್ ಇಂಟ್ರೆಸ್ಟ್ ಟುವರ್ಡ್ಸ್ ಐಸ್? ಯಾಕೆ ಕಣ್ಣು? ಇದಕ್ಕೊಂದು ಸೊಗಸಾದ, ಮೋಸ್ಟ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಾತಂಗೆ ದೃಷ್ಟಿ ಸ್ವಲ್ಪ ತೊಂದರೆ ಇತ್ತು. ಓಕೆ. ಅದು ನನ್ನ ಮೇಲೆ ನನ್ನ ಮನಸ್ಸಿನ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಇತ್ತು ಏನೋ ಗೊತ್ತಿಲ್ಲ. ಯಾಕೆಂದರೆ ನನಗೆ MBBS ಆದ ನಂತರ ಜನರಲ್ ಸರ್ಜರಿಲಿ, ಜಿಪ್ಮರಲ್ಲಿ, PGI ಚಂಡೀಗರಲ್ಲಿ, ಮುಂಬೈಯಲ್ಲಿ ಎಲ್ಲ ಕಡೆ ಸೀಟ್ ಸಿಕ್ತು. ಓಕೆ.
ಆದರೆ ಏನೋ ಕಣ್ಣಿನ ಕಡೆನೇ ಗಮನ ಹೋಗ್ತಾ ಇತ್ತು. ಸೊ ಅದನ್ನೆಲ್ಲ ಬಿಟ್ಟು ನಾನು ಕಣ್ಣಿನ ಚಿಕಿತ್ಸೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸಲ್ಲಿ ಸೇರಿಕೊಂಡೆ. ಸೊ ಇದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಒಂದು ಮೆಡಿಸಿನ್ಸ್ ಮೂಲಕನೂ ಸರಿ ಮಾಡ್ಬೋದು, ನಾನ್ ಸರ್ಜಿಕಲ್ ಮೆಥಡ್ಸಲ್ಲೂ ಮಾಡ್ಬೋದು, ಮತ್ತು ಸರ್ಜರಿಲೂ ಸಹ ವೆರಿ ಫೈನ್ ಸರ್ಜರಿ. ಅದು ನೀವು 1 ಮಿಲಿಮೀಟರ್ ಅಂದರೆ ಹೇಗಿರುತ್ತೆ ಅಂದರೆ, ನಮ್ಮ ಕಣ್ಣಿನ ಕೆಲವು ಭಾಗಗಳು ಅರ್ಧ ಮಿಲಿಮೀಟರ್ ಇರುತ್ತೆ ಅಷ್ಟೇ. ಕಾರ್ನಿಯಾ ಅಂತ ಏನು ಸರ್ಜರಿ ಮಾಡ್ತೀವಿ, ಇಟ್ಸ್ ಜಸ್ಟ್ 1/2 ಮಿಲಿಮೀಟರ್ ಥಿಕ್. ಆ್ಯಂಡ್ ಕಣ್ಣಿನ ಹೊರಭಾಗ ಕೂಡ ಜಸ್ಟ್ ಇಟ್ಸ್ ಅರೌಂಡ್ 0.8 to 1 ಮಿಲಿಮೀಟರ್ ಅಷ್ಟೇ. ಅಷ್ಟು ಸೂಕ್ಷ್ಮ. ರೆಟಿನಾ ಅಂತೂ ಕೆಲವು ಮೈಕ್ರಾನ್ಸ್ ಅಲ್ಲಿರುತ್ತೆ. ನಾವು ಸರ್ಜರಿ ಮಾಡಬೇಕಾದ್ರೆ ನಮ್ಗೆ 2-3 ಮಿಲಿಮೀಟರ್ ಜಾಗ ಮಾತ್ರ ಸಿಗುತ್ತೆ. ಅಷ್ಟು ಸೂಕ್ಷ್ಮವಾಗಿ ಮಾಡ್ತಕ್ಕಂಥದ್ದು. ಹೌದು. ಅದು ಸರ್ಜರೀಸ್ ಅಂತೂ ಹೇಗಿರುತ್ತೆ ಅಂದರೆ, ನಾವು 2 ಕಣ್ಣು ಮಿಟಿಕ್ಸ್ಲಿಕ್ಕೂ ಆಗಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ನೋಡಬೇಕು. ಕಣ್ಣಲ್ಲಿ ನೋಡ್ತಾ ಇರಬೇಕು. 2 ಕೈಯಲ್ಲಿ ಆಪರೇಟ್ ಮಾಡ್ತಿರ್ತೀವಿ. ಆಮೇಲೆ ಕಾಲಲ್ಲಿ ಫುಡ್ ಕಂಟ್ರೋಲ್ಸ್ ಇರುತ್ತೆ. ಒಂದರಲ್ಲಿ ಮೈಕ್ರೋಸ್ಕೋಪ್ದು, ಇನ್ನೊಂದರಲ್ಲಿ ಎಕ್ವಿಪ್ಮೆಂಟ್ದು. ಆಮೇಲೆ ಮಿಷಿನ್ದು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಮಿಷಿನ್ ಅನ್ನೋದು ಆಡಿಯೋ ಸೌಂಡ್ಸಲ್ಲಿ ಕೊಡ್ತಾ ಇರುತ್ತೆ. ಸೊ ಈ ಸರ್ಜರಿಲಿ ನಾವು ಅಟೆನ್ಷನ್ ಹೇಗಿರುತ್ತೆ ಅಂದರೆ, ಕಣ್ಣು, ಕೈ, ಕಾಲು, ಕಿವಿ ಮತ್ತು ಎಂಟೈರ್ ದೇಹ ಶುಡ್ ಬಿ ಇನ್ವಾಲ್ವ್ಡ್ ಇನ್ ದ ಹೋಲ್ ಸರ್ಜರಿ. ಬಟ್ ವಿ ರಿಯಲಿ ಎಂಜಾಯ್ ದ ಸರ್ಜರಿ. ಆ್ಯಂಡ್ I don't know how many people can achieve that. We are lucky. More than 10,000 hours we have spent at the surgical table operating. Wow. So like, far. ಈಗ ನೀವು ಪೈಲಟ್ಸ್ಗೆ ಹೇಳ್ತಿರಲ್ಲ ಫ್ಲೈಯಿಂಗ್ ಅವರ್ಸ್ ಅಂತ, ನಮ್ದು ಆ ಥರದ್ದು ನೋಡಿಕೊಂಡ್ರೆ more than 10,000 hours at the surgical table. ಆ್ಯಂಡ್ ಕಣ್ಣು ಎಷ್ಟು ಸುಂದರವಾಗಿರುತ್ತೆ, ದೇವರ ಎಷ್ಟು ಒಳ್ಳೆ ಸೃಷ್ಟಿ ಅಂದರೆ, ಅದನ್ನು ಸರಿ ಮಾಡಲಿಕ್ಕೆ ಅದರಲ್ಲಿ ಒಂದು ಜನರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದೆಯಲ್ಲ ಅಂತ ವಿ ಫೀಲ್ ಬ್ಲೆಸ್ಡ್. ಐ ಫೀಲ್ ದೇವರ ಅನುಗ್ರಹ ಇಲ್ಲದೆ ಈ ಕೆಲಸ ಮಾಡೋಕ್ಕಾಗಲ್ಲ. ಐ ಫೀಲ್ ಈ ಥರ ಕಣ್ಣಿನ ವೈದ್ಯರಿಗೆ ದೇವರು ಎಲ್ಲೋ ಒಂದು ಕಡೆ 3ನೇ ಕಣ್ಣು ಕೊಡ್ತಾರೆ ಅನ್ಸುತ್ತೆ ಈ ಥರ. ಸಮ್ವೇರ್ ಯು ಆರ್ ರೈಟ್ ಆ್ಯಕ್ಚುಲಿ, ಬಿಕಾಸ್ ಇಟ್ಸ್ ಎನ್ ಆಪರ್ಚುನಿಟಿ ವಿ ಗೆಟ್ ಟು ಸರ್ವ್. ಆ್ಯಂಡ್ it's such a wonderful opportunity that such good things are happening through us ಅಂತ ಅನ್ಸುತ್ತದು. ಖಂಡಿತ. ಆ್ಯಂಡ್ ಐ ಥಿಂಕ್ ನಮ್ಮ ಶೇಖರ್ ಐ ಹಾಸ್ಪಿಟಲ್ ಅಂತ ಬಂದಾಗ, ಇನ್ 3 words if you can explain what does ಶೇಖರ್ ಐ ಹಾಸ್ಪಿಟಲ್ ಸ್ಟ್ಯಾಂಡ್ ಫಾರ್? ಎಲ್ಲಿಂದ ಈ ಹೆಸರು, ಈ ಫಾರ್ಮೇಷನ್ ಏನು? ಅಂದರೆ ಯಾರಿಗೆ ಏನೇ ಕಣ್ಣಿನ ತೊಂದರೆ ಇದ್ರೂ ನೋಡಿ, ನಾವು ಶೇಖರ್ ಕಣ್ಣಾಸ್ಪತ್ರೆಗೆ ಹೋದರೆ ಕರೆಕ್ಟಾಗಿ ಹೇಳ್ತಾರೆ, ಇದ್ದಿದ್ದಂಗೆ ಹೇಳ್ತಾರೆ, ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ, ನಮ್ಮ ತಂದೆ ಮಾಡಿಸ್ಕೊಂಡಿದ್ದಾರೆ, ನಮ್ಮ ಅಜ್ಜ ಮಾಡಿಸ್ಕೊಂಡಿದ್ದಾರೆ, ಈ ಥರ ಪದಗಳು ಹೇಳಿಕೊಂಡು ಆ ಒಂದು ನಂಬಿಕೆಯಲ್ಲಿ ಬರ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ. ನಾನು ಪ್ರಾಕ್ಟೀಸ್ ಶುರು ಮಾಡಿದ್ದು 99ಅಲ್ಲಿ. ಆವಾಗ ನಾವು ಹೊಸಬರು ಇನ್ನು ಪ್ರಾಕ್ಟೀಸ್ಗೆ. ಸೊ ಒಂದು ಮಗುವಿನ ಆಪರೇಷನ್ ಆಗಬೇಕಾಗಿತ್ತು. ತಾಯಿ ತಂದೆ ನನ್ನನ್ನು ಸುಮಾರು 10 ಸಲ ಬಂದು ಭೇಟಿಯಾಗಿರ್ತಾರೆ, ಬೇರೆ ಬೇರೆ ಪ್ರಶ್ನೆ ಕೇಳಿಕೊಂಡು ನೋಡಿಕೊಂಡು. ಅಂದರೆ ಒಂದು ತನ್ನ ಮಗುವಿನ ಆಪರೇಷನ್ ಆಗಬೇಕಾದ್ರೆ ತಂದೆ ತಾಯಿಗೆ ಅಷ್ಟು ಒಂದು ಮನಸ್ಸಿನಲ್ಲಿ ಆತಂಕ, ಪ್ರಶ್ನೆಗಳು, ಅನುಮಾನಗಳೆಲ್ಲ ಇರುತ್ತೆ ಅಂತ. ಅದೇ ಈಗ ಒಂದು ಮಗುನ ಕರ್ಕೊಂಬರ್ತಾರೆ, ಹೌದಮ್ಮ ಆಪ್ರೇಷನ್ ಬೇಕು ಅಂದರೆ, ಆಯಿತು ಸರ್ ನೀವೇ ಮಾಡ್ತೀರ ತಾನೆ, ನಾಳೆ ಮಾಡ್ತೀರ ತಾನೆ, ಇಲ್ಲೇ ಆಗತ್ತೆ ತಾನೆ ಅಂತ ನೆಕ್ಸ್ಟ್ ಡೇ ಮಾಡಿಸ್ಕೊಳ್ತಾರೆ. ಅಂದರೆ ಇಷ್ಟು ವರ್ಷಗಳ ಒಂದು ಪರಿಶ್ರಮದಿಂದ ಜನರ ನಂಬಿಕೆಯನ್ನು ಗಳಿಸಿರೋದ್ರಿಂದ, ಮತ್ತು ಸತತ ಒಂದು ಕನ್ಸಿಸ್ಟೆಂಟ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀರಾ, ಯಾಕಂದರೆ ಕಣ್ಣು ತುಂಬ ಕ್ರಿಟಿಕಲ್ ಆಗೋದ್ರಿಂದ ಕನ್ಸಿಸ್ಟೆಂಟ್ ರಿಸಲ್ಟ್ಸ್. ನಾನು ಎಷ್ಟೋ ಸಲ ಅವ್ರನ್ನ ಕೇಳ್ತೀನಿ, ಏನು ಒಪ್ಕೊಂಡ್ಬಿಟ್ರಿ ನೀವು ಮಾಡಿದ್ರೆ? ಇಲ್ಲ ಸರ್, ನಮ್ಮೂರವ್ರು ಹೇಳಿದ್ರು, ಇನ್ನೊಬ್ರನ್ನ ಕೇಳಿದ್ವಿ, ಮತ್ತೊಬ್ರನ್ನ ಕೇಳಿದ್ವಿ, ನಾವು 5-6 ಕಡೆ ತೋರಿಸಿದ್ದೀವಿ ಅಂತ ಅವ್ರ ಎಕ್ಸ್ಪೀರಿಯನ್ಸನ್ನು ತಿಳಿಸ್ತಾರೆ. ಇದನ್ನು ನಾನು ನಮ್ಮ ಸಿಬ್ಬಂದಿಗೆಲ್ಲ ಹೇಳ್ತಾ ಇರ್ತೀನಿ. ಸೊ ಯಾರು ಬರ್ತಾರೋ ಅವರು ಒಂದಷ್ಟು ನಂಬಿಕೆಯಿಂದ ಬರ್ತಿದ್ದಾರೆ. ಅವರ ಅತ್ಯಂತ ಅಮೂಲ್ಯವಾದ ಕಣ್ಣಿನ ರಕ್ಷಣೆ ಬಗ್ಗೆ ನಮಗೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ 100%. ಸೊ ನಾವು ಅವ್ರ ನಂಬಿಕೆಯನ್ನು ಕಾಪಾಡಬೇಕು, ಆ ಜವಾಬ್ದಾರಿಯನ್ನು 10 ಪಟ್ಟು ನಾವು ಹೆಚ್ಚು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಸರ್ವಿಸ್ನ ಕೊಡಬೇಕು. ನಮ್ಮ ಕಣ್ಣು ಅನ್ನೋ ಥರನೇ ನಾವು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕು. ಐ ಥಿಂಕ್ ನೀವು ನಂಬಿಕೆ ಬಗ್ಗೆ ಮಾತಾಡಿದ್ರೆ, ದೇರ್ ಹ್ಯಾಸ್ ಟು ಬಿ ಅ ರೀಸನ್ ವೈ ಆ ಥರದ ಒಂದು ಕ್ವಾಲಿಟಿ ಚಿಕಿತ್ಸೆ ಸಿಗ್ತಾ ಇದೆ ಅಂತ ನಿಮ್ಮಲ್ಲೇ. ಈಗ ಬೆಂಗಳೂರಲ್ಲಿ ಬೇರೆ ಬೇರೆ ಕಣ್ಣಿನ ಆಸ್ಪತ್ರೆಗಳು ಇದೆ. ವೈ ಈಸ್ ಶೇಖರ್ ಐ ಹಾಸ್ಪಿಟಲ್ ಡಿಫ್ರೆಂಟ್? ಯಾಕೆ ಜನ ಈ ಒಂದು ಬ್ರ್ಯಾಂಡನ್ನು ನಂಬ್ತಾ ಇದ್ದಾರೆ? ನಾವು 3 ಫಿಲಾಸಫೀಸ್ನ ಇಟ್ಕೊಂಡಿದ್ದೀವಿ. ಒಂದು ಎಕ್ಸ್ಪರ್ಟೀಸ್ ಅಂತ. ಎಕ್ಸ್ಪರ್ಟೀಸಲ್ಲಿ
ಏನ್ ನಾವು ಮಾಡ್ತಿದೀವೋ ಅದರಲ್ಲಿ ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಶ್ರಮ ಬೇಕೋ ಅಷ್ಟು ಹಾಕಬೇಕು. ಕಲ್ತ್ಕೊಳ್ಳೋದಿರ್ಬೋದು, ಹೊಸ ಕಾನ್ಫರೆನ್ಸ್ ಅಟೆಂಡ್ ಮಾಡೋದಿರ್ಬೋದು, ಅಪ್ಗ್ರೇಡೇಷನ್ ಟೆಕ್ನಾಲಜಿ ಇರ್ಬೋದು, ಈ ಥರದನ್ನೆಲ್ಲ. ಸೊ ಎಕ್ಸ್ಪರ್ಟೀಸ್ ಅಲ್ಲಿ ಒಂದು ಚೂರು ಕಮ್ಮಿ ಇರಬಾರ್ದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರಬೇಕು ಅಂತ. ಇನ್ನೊಂದು ಎಂಪತಿ ಅಂತ. ಅಂದ್ರೆ ನಾವು ಚಿಕಿತ್ಸೆ ಕೊಟ್ಟಾಗ ಸೊ ಬರೀ ಚಿಕಿತ್ಸೆ ಕೊಟ್ರೆ ಸಾಲದು, ಆ ವ್ಯಕ್ತಿಯ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರು ಬಂದಿರತಕ್ಕಂಥ ಸಂದರ್ಭಗಳನ್ನು ಅರ್ಥ ಮಾಡಿಕೊಂಡು ನಾವು ಆ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಆ ಒಂದು ಎಂಪತಿ ಅಂದರೆ ಇಂಥ ಡಾಕ್ಟರ್ ನಾನು ಭೇಟಿಯಾದೆ, ನನ್ನ ಕಣ್ಣು ವಾಸಿ ಆಯಿತು ಅಂತ ಹೇಳಿದಾಗ ಅವರ ಸಂಪೂರ್ಣ ಎಕ್ಸ್ಪೀರಿಯನ್ಸು ಅವ್ರಿಗೆ ಬರ್ತದೆ. ನನ್ನ ಬೇರೆ ತೊಂದರೆಗಳನ್ನು ಅವ್ರು ಕೇಳಿಸ್ಕೊಂಡ್ರು, ನನ್ನ ಅರ್ಥ ಮಾಡ್ಕೊಂಡು ಟ್ರೀಟ್ ಮಾಡಿದ್ರು ಅನ್ನೋದೊಂದು. ಆಮೇಲೆ ನನ್ಗೆ ಹೋದಾಗ್ಲೆಲ್ಲ ಸಿಕ್ಕಿದ್ರು ಅಂತ, ಈ ಥರ ಎಲ್ಲ ಅದು ಎಂಪತಿ ಅನ್ನೋದು. ಇಟ್ಸ್ ಪಾರ್ಟ್ ಆಫ್ ಅವರ್ ಕೇರ್. ಇಟ್ಸ್ ನಾಟ್ ರೋಬೋಟಿಕ್ ಥರ ನಾವು ಅವ್ರ ರೋಬೋಸ್ ಥರ ಮಿಷಿನ್ಗಳ ಥರ ಮಾಡೋಕ್ಕಾಗಲ್ಲ. ದೇ ಆರ್ ಲಿವಿಂಗ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಲಾಟ್ ಆಫ್ ಎಮೋಷನ್ಸ್. ಖಂಡಿತ, ಅಬ್ಸಲ್ಯೂಟ್ಲಿ. ಸೊ ಮೂರನೇದು ಎಥಿಕ್ಸ್ ಅಂತ. ಎಥಿಕ್ಸ್ ಅಂತ ಬಂದಾಗ ಇಲ್ಲಿ ಈ ವ್ಯಕ್ತಿಗೆ ಸರಿಯಾದ ಚಿಕಿತ್ಸೆ ಏನು, ಯಾವ್ದು ಮಾಡಿಸ್ಕೊಂಡ್ರೆ ಉತ್ತಮ, ಯಾವ್ದು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಉತ್ತಮ, ಅದನ್ನ ನಾವು ಇದು ನಮ್ಮ ಕಣ್ಣು, ನಾವು ನಮ್ಮ ಮಗುಗೆ ಟ್ರೀಟ್ ಮಾಡ್ತಾ ಇದೀವಿ, ನಮ್ಮ ತಂದೆ ತಾಯಿಗೆ ಟ್ರೀಟ್ ಮಾಡ್ತಾ ಇದೀವಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾಡಬೇಕು. ಅಂದ್ರೆ ಕೆಲವರಿಗೆ ಕೆಲವು ಚಿಕಿತ್ಸೆಗಳು ಬೇಕಾಗೋದಿಲ್ಲ, ಅದನ್ನ ನಿಮಗೆ ಈ ಕಾರಣಗಳಿಗೆ ಈ ಚಿಕಿತ್ಸೆ ಬೇಡ, ನಾವು ಇದನ್ನ ಔಷಧಿಗಳ ಮೂಲಕನೇ ಸರಿ ಮಾಡೋಣ. ಕೆಲವರಿಗೆ ನಿಮ್ಗೆ ಈ ಚಿಕಿತ್ಸೆನ ಇಂಥ ದಿನ ಮಾಡ್ಕೊಂಡ್ರೆ ಸಾಕು ಅಂತ. ಸೊ ಅಂದ್ರೆ ಯಾವುದು ನ್ಯಾಯವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಅದನ್ನ. ಸೊ ಎಥಿಕ್ಸ್ ಅಂತ. ಸೊ ಎಕ್ಸ್ಪರ್ಟೀಸ್, ಎಂಪತಿ ಅಂಡ್ ಎಥಿಕ್ಸ್, ಇದನ್ನ ವಿ ಲೀವ್ ಎವ್ರಿ ಡೇ ಇನ್ ವಾಟ್ ಎವರ್ ವಿ ಡೂ ಅಂಡ್ ಎವ್ರಿ ಸ್ಟಾಫ್ ಮೆಂಬರ್. ಅಂಡ್ ಇದನ್ನ ನಾನು ಹೇಳೋದು ಎಲ್ರಿಗೂ, ಈ ಪದಗಳನ್ನು ಉಪಯೋಗಿಸದೆ ಜನಗಳನ್ನ ಎಕ್ಸ್ಪೀರಿಯನ್ಸ್ನ ನಾವು ಅಳೆದಾಗ ಈ ಮೌಲ್ಯಗಳು ಅವರಿಗೆ ಫೀಲ್ ಆಗಿದೆ ಅಂದರೆ, ಡಾಕ್ಟರ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರಪ್ಪ, ನಾವು ಚೆನ್ನಾಗಿ ಮಾತಾಡಿದ್ರು, ನಮ್ಮನ್ನು ಚೆನ್ನಾಗಿ ಇದು ಮಾಡಿದ್ರು, ಆಮೇಲೆ ಕರೆಕ್ಟಾಗಿ ಹೇಳಿದ್ರು ನಮಗೆ ಬೇಕಾಗಿದ್ದನ್ನು ಅಂತ ಹೇಳಿದ್ರೆ, ಇವು ಮೂರನ್ನು ನಾವು ಆ ಪದಗಳನ್ನು ಉಪಯೋಗಿಸದೆ ಹೇಳಿದೀವಿ, ಮಾಡಿಸಿದೀವಿ ಅಂತ. ಸೊ ದಟ್ಸ್ ಹೌ ವಿ ಆರ್ ಡ್ರೈವಿಂಗ್ ಇಟ್. ಆ್ಯಂಡ್ ಹೆನ್ಸ್ ವಿ ಎಂಜಾಯ್ ವಾಟ್ ವಿ ಡೂ. ವಿ ಡೋಂಟ್ ಟೇಕ್ ಇಟ್ ಆಸ್ ವರ್ಕ್, it's an opportunity to serve. And at the end of the day, on a busy day, everybody is more relaxed and happy because they have made a difference to people. That's honestly the best part. ಅಲ್ಲ, ಈ ಎಕ್ಸಲೆನ್ಸ್ ಅಂತ ಬಂದಾಗ ಕಣ್ಣಿನ ಚಿಕಿತ್ಸೆಯಲ್ಲಿ, ಐ ಕೇರ್ ಅಲ್ಲಿ ಎಕ್ಸಲೆನ್ಸ್ ಅಂತ ಬಂದಾಗ, ವಾಟ್ ಕೈಂಡ್ ಆಫ್ ಎಕ್ಸಲೆನ್ಸ್ ಡಸ್ ಶೇಖರ್ ಐ ಹಾಸ್ಪಿಟಲ್ ಪ್ರೊವೈಡ್ಸ್? ರೇಡಿಯೋ ಸಿಟಿ ಅವರು ಅವರ ಒಂದು ಸರ್ವೆ ಮೂಲಕ ಎಕ್ಸಲೆನ್ಸ್ ಇನ್ ಆಫ್ಥಲ್ಮಾಲಜಿ ಅಂತ ಕೊಟ್ಟರು. ತುಂಬ ಸಂತೋಷ, ಥ್ಯಾಂಕ್ ಯು ವೆರಿ ಮಚ್. ಇದರಿಂದ ನಮ್ಮ ಟೀಮ್ ಮೋಟಿವೇಟ್ ಆಗಿದೆ, ಇನ್ನೂ ಚೆನ್ನಾಗಿ ನಾವು ಮಾಡಬೇಕು ಅನ್ನೋ ಇದರಲ್ಲಿ. ಇಲ್ಲಿ ಎಕ್ಸಲೆನ್ಸ್ ಅಂತಂದರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಒಂದು ಮಟ್ಟದಲ್ಲಿ ಮಾಡಿದ್ರೆ ಇದು ಸಾಕಪ್ಪ ಅನ್ನೋ ಥರ ಇರುತ್ತೆ. ಇದು ಇನ್ನೂ ಹೇಗೆ ಚೆನ್ನಾಗಿರಬಹುದು. ಈಗ ಇದೇ ಪೇಷಂಟು ಒಂದು ಪ್ರಪಂಚದ ಅತ್ಯುತ್ತಮ ಆಸ್ಪತ್ರೆಗೆ ಹೋಗಿದ್ರೆ ಯಾವ ಥರ ಸಿಗಬಹುದಿತ್ತು, ಅದನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವ, ಆ ಥರ ನಮ್ಮ ಬೆಂಚ್ ಮಾರ್ಕ್ನ ನಾವೇ ಹೆಚ್ಚು ಮಾಡಿಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಇದನ್ನ ಮೆಷರ್ ಸಹ ಮಾಡ್ತೀವಿ. ಸೊ ಈಗ ನಾವು ಒಂದು 1000 ಸರ್ಜರೀಸ್ ಆಗಿದ್ರೆ ಅದರಲ್ಲಿ ಎಷ್ಟು ಜನ ಬೇಗ ಗುಣವಾದರು, ಎಷ್ಟು ಕಡಿಮೆ ಸಮಯದಲ್ಲಿ ಗುಣವಾದರು, ಮತ್ತು ಎಷ್ಟು ಚೆನ್ನಾಗಿ ಗುಣವಾದರು ಅನ್ನೋದನ್ನ ಕ್ಲಿನಿಕಲ್ ಆಡಿಟ್ ಮಾಡ್ಕೊಳ್ತಾ ಇರ್ತೀವಿ. ಆಮೇಲೆ ಕೆಲವು ಕಾಂಪ್ಲಿಕೇಶನ್ ರೇಟ್ ಅಂತ ಇರಬಹುದು, ಅಥವಾ ಅವ್ರದ್ದು ಕೋಮಾರ್ಬಿಡಿಟೀಸ್ ಇದ್ದಾಗ ಚಾಲೆಂಜಿಂಗ್ ಕೇಸಸ್ ಅಲ್ಲಿ ಯಾವ ತರ ಇರಬಹುದು, ಇದನ್ನೆಲ್ಲ ಮೆಷರ್ ಮಾಡ್ಕೊಂಡಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಬೆಂಚ್ ಮಾರ್ಕ್ ಇದೆಯೋ ಅದಕ್ಕಿಂತ ನಮ್ದು ಉತ್ತಮವಾಗಿರುತ್ತೆ. ಲೀಸ್ಟ್ ಕಾಂಪ್ಲಿಕೇಶನ್ಸ್ ಅಂಡ್ ಹೈಯೆಸ್ಟ್ ಸಕ್ಸಸ್ ರೇಟ್ ಅಂತ. ಸೊ ಇದನ್ನ ಇಂಟರ್ನಲ್ ಆಡಿಟ್ ಅಂತ ನಾವೇ ಮಾಡಿಕೊಂಡು, ಸೊ ಲೈಕ್ ವೆನ್ ವಿ ಆರ್ ಹ್ಯಾವಿಂಗ್ ಇಂಟರ್ನಲ್ ಆಡಿಟ್, ವಿ ಆರ್ ಆಲ್ ಲೈಕ್ ಸ್ಟೂಡೆಂಟ್ಸ್ ಅಂಡ್ ವಿ ಕೀಪ್ ಕ್ವಶನಿಂಗ್ ಹೌ ಇಟ್ ಕೆನ್ ಬಿ ಬೆಟರ್ ಅಂಡ್ ವೈ ಯು ಡಿಡ್ ಲೈಕ್ ದಟ್, ವೈ ಯು ಡಿಂಟ್ ಡೂ ಲೈಕ್ ದಿಸ್ ಅಂತ ಆ ಥರ. And when we are outside, we are serving as doctors. So we are students and doctors. Yeah, it's like you are your own competition ಅನ್ನೋ ಥರ. ಹೌದು, that's the only way you see this. I think ಈ ಸ್ಟ್ರೆಂತ್ಸು, ವೀಕ್ನೆಸಸ್ಸು ಇದೆಲ್ಲ ತುಂಬ ಕಾಮನು ಎಲ್ಲ ಜಾಗಗಳಲ್ಲಿ. ಟೆಲ್ ಮಿ ಅಬೌಟ್ ಶೇಖರ್ ಐ ಹಾಸ್ಪಿಟ್ಲಿನ ಸ್ಟ್ರೆಂತ್ಗಳ ಬಗ್ಗೆ ಮಾತಾಡ್ತಾ, ಚಾಲೆಂಜಸ್ ಏನೇನಿರಬಹುದು ನಾರ್ಮಲಿ? ಶುರುವಾದಾಗ ಹೇಗಿತ್ತು ಚಾಲೆಂಜಸ್, ಹೆಂಗೆ ಓವರ್ಕಮ್ ಮಾಡಿದ್ರಿ? ನೋಡಿ, ನಮ್ಮ ಸ್ಟ್ರೆಂತು ನಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ, ಮತ್ತು ಒಳ್ಳೆಯ ಕೆಲಸದಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ. ಸೊ ಒಳ್ಳೆಯ ಕೆಲಸ ಮಾಡೋದ್ರಿಂದ
ನಾವು ಎಂಥ ಕಷ್ಟಗಳು ಬಂದರೂ ಎದುರಿಸ್ಕೊಂಡು ಹೋಗ್ಬೋದು ಅನ್ನೋದಂತ. ಆ ಒಳ್ಳೆ ಕೆಲಸ ಅನ್ನೋದೇನು ಅನ್ನೋದನ್ನು ನಮ್ಮಷ್ಟಕ್ಕೆ ನಾವೇ ಅದನ್ನು ದಿನ ಹೆಚ್ಚು ಮಾಡ್ತಾ ಇರ್ತೀವಿ. ಇವತ್ತೇನು ಒಳ್ಳೇದು ಅಂದ್ಕೊಂಡಿರ್ತೀವಿ, ನೆಕ್ಸ್ಟ್ ಇರೋ ಇದು ಸಾಲದಪ್ಪ ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಕೋಬೇಕು. ಇನ್ ಟರ್ಮ್ಸ್ ಆಫ್ ಅವರ್ ಅಪ್ರೋಚ್ ಟು ಪೀಪಲ್, ಅಪ್ರೋಚ್ ಟು ಡಿಸೀಸ್, ಅಪ್ರೋಚ್ ಟು ಟೆಕ್ನಾಲಜಿ, ಅಪ್ರೋಚ್ ಟು ಸ್ಕಿಲ್ ಅಂತ ಹೇಳಿ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಚಾಲೆಂಜಸ್ಸು ಈಸ್ ಪಾರ್ಟ್ ಆಫ್ ಗ್ರೋತ್. ಸಿ, ಏನೇ ಒಂದು ಚಾಲೆಂಜ್ ಬಂದ್ರೂ ನಾವು ಅದನ್ನು ಒಂದು ಆಪರ್ಚುನಿಟಿ ಟು ಬಿಕಮ್ ಬೆಟರ್ ಅಂತ. ನಮ್ಮಲ್ಲಿ ಒಂದು 3-4 ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಲೆಂಜಸ್ ಇರುತ್ತೆ. ಒಂದು ವಿತ್ ರಿಗಾರ್ಡ್ ಟು ಟೆಕ್ನಾಲಜಿ ಇಟ್ ಸೆಲ್ಫ್. ಸೊ ಐ ಹಾಸ್ಪಿಟಲ್ಸು ಹೊರಗಡೆಯಿಂದ ಕಾಣಲಿಕ್ಕೆ ಕಣ್ಣು ಚಿಕ್ಕದು ಇದು ಅಂತಾದ್ರೂ ನಮ್ಮಲ್ಲಿ ಇರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಲೈಕ್ ಒಂದು ಚಿಕ್ಕ ಕಣ್ಣಿನ ಪರೀಕ್ಷೆ ಮಾಡೋಕ್ಕೆ ಕನಿಷ್ಠ ಒಂದು 20-25 ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್. ಓಕೆ ಆ್ಯಂಡ್ ಈಚ್ ಎಕ್ವಿಪ್ಮೆಂಟ್ ಕಾಸ್ಟ್ ಮೋರ್ ದ್ಯಾನ್ 30-40 ಸೈಟ್ ಆರ್ 60-40 ಸೈಟ್ ಇನ್ ಬ್ಯಾಂಗ್ಳೂರ್. ಆ ಥರ ಈಚ್ ಎಕ್ವಿಪ್ಮೆಂಟ್. ಓಕೆ. ಆಮೇಲೆ ಇದ್ರದ್ದು ಟೆಕ್ನಾಲಜಿ ಪ್ರತಿ 3 ವರ್ಷ 4 ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಷ್ಟೋ ಸಲ ಆ ಎಕ್ವಿಪ್ಮೆಂಟ್ನ ನಾವು ಇನ್ನೂ ಪೂರ್ತಿಯಾಗಿ ಉಪಯೋಗಿಸೇ ಇರಲ್ಲ, ಹೊಸ ಟೆಕ್ನಾಲಜಿ ಬಂದಿರುತ್ತೆ. ಸೊ getting adapted to newer technologies and making them available is a big challenge. ಖಂಡಿತ. So illi we have a team of doctors who do assessment of an equipment, what is beneficial, what is not beneficial, which is the best, and then they will suggest when to buy, what to buy anta. So a team of doctors nammalli irtakanta doctors adanna follow ಮಾಡ್ಕೊಂಡು we upgrade the technology. ಅದು ಒಂಥರ ಚಾಲೆಂಜ್, ಬಿಕಾಸ್ ನಾವು ಕಷ್ಟಪಟ್ಟು ಅರ್ನ್ ಮಾಡಿರೋ ಹಣವನ್ನು ಪುನಃ ಖರ್ಚು ಮಾಡಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಅದು ನಿಜ. ಇನ್ನೊಂದು ಚಾಲೆಂಜು, ನಾವು ಸರ್ವಿಸ್ ಲೆವೆಲ್ಸ್ನ ಹೆಚ್ಚು ಮಾಡಿರೋದ್ರಿಂದ ಅಂದರೆ ಪ್ರತಿಯೊಂದು ಪೇಷಂಟ್ನು ಚೆನ್ನಾಗಿ ನೋಡ್ಕೋಬೇಕು. ನಮ್ಮದು ಗೂಗಲ್ ರೇಟಿಂಗ್ಸ್ 4.9 ಇದೆ ಅಲ್ಲೇ ಸ್ಕೇಲ್ ಆಫ್. ಸೊ ಪ್ರತಿಯೊಬ್ಬರೂ ಈ ಥರ 5/5 ತಗೋಬೇಕು ಒಳ್ಳೆ ಇದಂತ ಪ್ರತಿಯೊಂದು ಸ್ಟಾಫ್ ಮೆಂಬರ್ನ ಆ ಡೈರೆಕ್ಷನಲ್ಲಿ ಓರಿಯೆಂಟ್ ಮಾಡಿ ಅವರಿಗೆ ಟ್ರೈನ್ ಮಾಡಿ ಮಾಡ್ತಕ್ಕಂಥದ್ದು. ಸೊ ಎಷ್ಟು ಜನ ಇರ್ಬೋದು ನಿಮ್ಮ ಸ್ಟಾಫ್ ಮೆಂಬರ್ಸ್? ನಮ್ಮಲ್ಲಿ 80 ಜನ ಇದ್ದೀವಿ. ಡಾಕ್ಟರ್ಸು ಎಲ್ಲ ಸೇರಿ ನಾವು 100 ಮೆಂಬರ್ಸ್ ಟೀಮ್ ಆಗ್ತೀವಿ. ಸೊ ಅಂಡರ್ ಡಿಫ್ರೆಂಟ್ ಸ್ಟ್ರೆಸ್ ಕಂಡೀಷನ್ಸ್, ಲೈಕ್ ಯುಗಾದಿ ದಿನ ಎಲ್ಲರೂ ಮನೇಲಿ ಹಬ್ಬ ಮಾಡ್ತಿದ್ದಾರೆ ಅಂದರೆ ನಮ್ಮಲ್ಲಿ ಅರ್ಧ ಸ್ಟಾಫ್ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಸೊ ಯಾರೋ ಇನ್ನೇನು ಹೊರಡಬೇಕು ಇದು ಅಂದರೆ ಯಾವುದೋ ಎಮರ್ಜೆನ್ಸಿ ಬಂದಿದೆ ಬಾಪ ಅಂದರೆ ಅವರು ಬರಬೇಕು. ಅಂದರೆ ಆ ಒಂದು ಮೈಂಡ್ ಸೆಟ್ನ, ಅಂದರೆ ಇದು ನನ್ನ ಕರ್ತವ್ಯ, ನನ್ನಿಂದ ಆಸ್ಪತ್ರೆಗೆ ಒಳ್ಳೇದಾಗತ್ತೆ, ಅಲ್ಲಿ ಬರೋ ಪೇಷಂಟ್ಸ್ಗೆ ಒಳ್ಳೇದಾಗತ್ತೆ. ಸೊ ದೇ ಓನ್ ಅಪ್ ದ ವರ್ಕ್, ದೇ ಎಂಜಾಯ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದೇ ಫೀಲ್ ಹ್ಯಾಪಿ ಅಟ್ ದ ಎಂಡ್ ಆಫ್ ಡಿಲಿವರಿಂಗ್ ದೇರ್ ರೆಸ್ಪಾನ್ಸಿಬಿಲಿಟಿ. ಈ ಮೈಂಡ್ ಸೆಟ್ಟಿಗೆ ತರಲಿಕ್ಕೂ ಸಹ ನಮ್ಮದು ಸಾಕಷ್ಟು to work with people ಇದೆಲ್ಲ. That's also a challenge. It is a life with sacrifices, sir. I think ಈ ಒಂದು ಅಂದರೆ ಅದನ್ನು ನಾವು ಸ್ಯಾಕ್ರಿಫೈಸ್ ಅನ್ನೋ ಥರ ತೋರಿಸಲ್ಲ. ಯಾಕೆಂದರೆ ಸ್ಯಾಕ್ರಿಫೈಸ್ ಅಂದರೆ ಏನೋ ಬಿಟ್ಕೊಟ್ಟು ಏನೋ ಮಾಡ್ತಾ ಇದ್ದೀನಿ ಅನ್ನೋ ಥರ. ಇದು ಇಟ್ಸ್ ಅನ್ ಆಪರ್ಚುನಿಟಿ ಟು ಸರ್ವ್. ಐ ಆಮ್ ದ ಬ್ಲೆಸ್ಡ್ ಒನ್ and at the end of it I am not tired, I am happy ಅಂತ. ಸೊ ಅದು ಒಂದು ಪಾಸಿಬಿಲಿಟಿ. ಬಿಕಾಸ್ ದಿಸ್ ಇಸ್ ಅ ವೆರಿ ಲೇಮ್ಯಾನ್ಸ್ ಪರ್ಸ್ಪೆಕ್ಟಿವ್. ಆಚೆಯಿಂದ ನಿಮ್ಮ ಕೆಲಸ ಇದೆಲ್ಲ ನೋಡಿದಾಗ ಎಷ್ಟೋ ಸಲ ನಮಗೆಲ್ಲ ಮುಗಿಸ್ಕೊಂಡು ಹೋದಾಗ ರಜೆ ಇರುತ್ತೆ, ನಮಗೆ ಬೇರೆ ಬೇರೆ ವಿಚಾರಗಳಿಗೆ ಹೋಗಿ ಅಟೆಂಡ್ ಮಾಡೋಕ್ಕೆ ಸಮಯ ಇರುತ್ತೆ. ಬಟ್ ದೆರ್ ಆರ್ ಟೈಮ್ಸ್ ವೆನ್ ಯು ಹ್ಯಾವ್ ಎಮರ್ಜೆನ್ಸೀಸ್, ಆ ಸಮಯದಲ್ಲಿ ಯು ಹ್ಯಾವ್ ಟು ರಶ್ ಎಲ್ಲೇ ಇದ್ರು. ಆ್ಯಂಡ್ ಯಾವುದೇ ಥರದ ಸಿಚುವೇಶನ್ ವಿಷಯದ ಯು ಹ್ಯಾವ್ ಟು ಬಿ ಪ್ರೆಸೆಂಟ್. ಸೊ ಆ ಒಂದು ಕಾರಣಕ್ಕೆ ಐ ಟೋಲ್ಡ್ ಡೆಡಿಕೇಶನ್. ಆದರೆ ಇನ್ನೊಂದು ಚಾಲೆಂಜ್ ಇದೆ ನಮಗೆ. ಈಗೆಲ್ಲ ಗೂಗಲ್ ನೋಡಿಕೊಂಡು ChatGPT ನೋಡಿಕೊಂಡು ಈ ಥರ ಡಿಸೀಸ್ ಇದೆ, ಆ ಥರ ಡಿಸೀಸ್ ಇದೆ ಅಂತ ಬಂದ್ಬಿಡ್ತಾರೆ. ಆಮೇಲೆ ನಾವೇನೋ ಟ್ರೀಟ್ಮೆಂಟ್ ಹೇಳಿದ್ರೆ ಅಲ್ಲೇ ಗೂಗಲ್ ಮಾಡ್ತಿರ್ತಾರೆ. ಓ ಮೈ ಗಾಡ್. ಸೊ ಅದೇನು ತಪ್ಪೇನಿಲ್ಲ, ಆದರೆ ಗೂಗಲಲ್ಲಿ ಇನ್ ಜನರಲ್ ಬರ್ದಿರತ್ತೆ. ಆ ಒಂದು ಸ್ಪೆಸಿಫಿಕ್ ಕಂಡೀಷನ್ ಅಲ್ಲಿ ಅದು ಅಪ್ಲೈ ಆಗತ್ತೋ ಇಲ್ವೋ ಅನ್ನೋದು ಡಿಫ್ರೆಂಟ್. ಯೋಚನೆ ಮಾಡಿದ್ರೆ ನಿಮ್ಮ ಡೈರೆಕ್ಟ್ ಕಾಂಪಿಟೇಷನ್ ChatGPT ಆಗುತ್ತೆ. It's possible and we welcome that. Okay. Because if it acts like an educative tool to the public. Okay. Like, I am a diabetic. If I don't get my eyes tested, what will happen? Okay. ಹಾಕಿ ಎಜುಕೇಟ್ ಹಾಕೊಂಡು ಬಂದರೆ it is good. Because there is somebody else doing the job of a doctor. Fair enough. But if they say that I have redness, I have this, what should I do? And if it says that, you relax for 15 days and then go. In his case, it may not be working right. So it may talk in general, but a particular case, it may not be working well. Do you advise people normally saying that ಎಲ್ಲದಕ್ಕೂ ಗೂಗಲ್ ಮಾಡೋ ಅವಶ್ಯಕತೆ ಇಲ್ಲ, ನಾವಿದೀವಿ? ಅಂದರೆ
ಗೂಗಲ್ನ ಮಾಡಿ ಯಾವುದಕ್ಕೆ ಮಾಡಬೇಕು ಅದಕ್ಕೆ ನಮ್ಮನ್ನು ರೀಚ್ ಆಗೋದಕ್ಕೆ ಮಾಡಿ, ನಾವು ಹೇಳಿದ್ದನ್ನು ಫರ್ದರ್ ತಿಳ್ಕೊಳ್ಳೋದಕ್ಕೆ ಮಾಡಿ, ಗೂಗಲ್ ಯೂಸ್ ಮಾಡಿ. ಟ್ರೀಟ್ಮೆಂಟು ಅದರಲ್ಲೇ ಮುಗಿಸ್ಬೇಡಿ ಅಂತ. My God, this is amazing. This is such an amazing thing to know. But ಕಣ್ಣು ಅಂತ ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ನೋಡ್ಕೊತಾರೆ ಸರ್. ಐ ಥಿಂಕ್ ಈಗಿರುವಂತಹ ಬೆಂಗಳೂರಿನ ಪರಿಸ್ಥಿತಿ ನೀವು ನೋಡಿದಾಗಲೂ ಅಷ್ಟೇ, ದೇರ್ ಇಸ್ ಅ ಲಾಟ್ ಆಫ್ ಡಸ್ಟ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ಮುಂಚೆ ಇದ್ದಂತಹ ಬೆಂಗಳೂರಿಗೂ ಈಗಿರುವಂತಹ ಬೆಂಗಳೂರಿಗೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ನೀವು ಆಬ್ವಿಯಸ್ಲಿ ಯು ಸಿ ದ ಕೈಂಡ್ ಆಫ್ ಪೇಷನ್ಸ್, ದ ಕೈಂಡ್ ಆಫ್ ಪ್ರಾಬ್ಲಮ್ಸ್ ದೇ ಹ್ಯಾವ್. ಪ್ರಾಬ್ಲಮ್ಸ್ ಆಲ್ಸೋ ಎವಾಲ್ವ್ along with us as people. ಹೌದು. ಸೊ ಯಾವ ಥರದ ಸಮಸ್ಯೆಗಳು ಬರ್ತಾ ಇದೆ ಇನ್ ದಿಸ್ ಮಾಡರ್ನ್ ಎರಾ ಆಫ್ ಬೆಂಗಳೂರು? ಬಿಕಾಸ್ ನೀವು ಶುರು ಮಾಡಿದ್ರಿಂದ ಈಗಿನವರೆಗೂ ವಾಟ್ ಕೈಂಡ್ ಆಫ್ ಪೇಷನ್ಸ್ ಕಮ್ಸ್? ತುಂಬ ತರಹ ಬದಲಾವಣೆ ಆಗೋಗಿದೆ. ಓಕೆ, ಒಂದು ಬೆಂಗಳೂರು ಬದಲಾವಣೆ ಆಗಿದೆ. ಬೆಂಗಳೂರಿನ ತರಹನೇ ಜನಗಳಲ್ಲಿರ್ತಕ್ಕಂಥ ಟೈಮ್ ಇರ್ಬೋದು, ಪೇಷನ್ಸ್ ಇರ್ಬೋದು, ಅಥವಾ ಅವ್ರ ಲೈಫ್ ಸ್ಟೈಲ್ಸ್ ಇರ್ಬೋದು, ಅಪ್ರೋಚ್ ಟು ಡಿಸೀಸ್ ಅಂಡ್ ದೇರ್ ಫೈನಾನ್ಸಸ್ ಎಲ್ಲನೂ ಚೇಂಜ್ ಆಗಿದೆ. ಓಕೆ, ಒಂದು ಈ ಪರಿಸರದ ಮೂಲಕ ಹೇಳೋದಾದರೆ ಈ ಲಾಟ್ ಆಫ್ ಪಲ್ಯೂಷನ್ ಮತ್ತು ಫ್ಯೂಮ್ಸು ಈ ಥರದ್ದೆಲ್ಲ ಇರೋದ್ರಿಂದ, ಆಮೇಲೆ ಇನ್ಕ್ರೀಸ್ ಸ್ಕ್ರೀನ್ ಟೈಮ್ಸ್ ಇರೋದ್ರಿಂದ ಸಾಕಷ್ಟು ಕಣ್ಣಿನ ಪ್ರಾಬ್ಲಮ್ನ, ಅದರಲ್ಲೂ ಡ್ರೈ ಐ ಪ್ರಾಬ್ಲಮ್ಸ್ನ, ಐ ಸ್ಟ್ರೈನ್ ಪ್ರಾಬ್ಲಮ್ಸ್ನ ತುಂಬ ನೋಡ್ತೀವಿ ಅದನ್ನು. ಆಮೇಲೆ ಸಮಯ ಜನಗಳಲ್ಲಿ ಇಲ್ಲದೆ ಇರೋದ್ರಿಂದ ಪ್ರಿವೆಂಟಿವ್ ಕೇರು, ಮುಂಚೆ ನಾವು ಯಾರು 2 years ಒನ್ಸ್ ಚೆಕ್ ಮಾಡ್ಕೊಳಕ್ಕೆ ಬರಬೇಕು, ಅವ್ರೀಗ 3-4 years ಆದ್ರೂ ನಿನ್ನೆ ಬಂದಿದ್ದೀನಿ ಅಂದ್ಕೊಂಡಿರ್ತಾರೆ, 3-4 ವರ್ಷ ಆಗೋಗಿರುತ್ತೆ. ಅಂದರೆ ಟೈಮ್ ಪ್ರೆಷರ್ಸಲ್ಲಿ ಜನಗಳು ತಮ್ಮ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆಮೇಲೆ ಲೈಫ್ ಸ್ಟೈಲ್ ಡಿಸೀಸಸ್ಸು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಮತ್ತು ಸ್ಲೀಪ್ಲೆಸ್ನೆಸ್ಸು, ಈ ಥರದ್ದು ತೊಂದರೆಗಳು ಹೆಚ್ಚಾಗ್ತಾ ಇದೆ. ಅದು ಸ್ಟ್ರೆಸ್ ರಿಲೇಟೆಡ್, ಆಂಗ್ಸೈಟಿ ರಿಲೇಟೆಡ್ ತೊಂದರೆಗಳು, ಅದರಿಂದಲೂ ಸಹ ಕಣ್ಣಿನ ಮೇಲೆ ಸಾಕಷ್ಟು ಪರಿಣಾಮ ಬೀಳ್ತಾ ಇದೆ ಅದು. ಆ್ಯಂಡ್ ಪೀಪಲ್ಸ್ ರಿಯಾಕ್ಷನರಿ ಇದಿದೆ ಅಲ್ಲ, ಒಂದು ಇಂಟರ್ ಹ್ಯೂಮನ್ ರಿಲೇಷನ್ಸಲ್ಲಿರ್ಬೋದು, ಪೇಷನ್ಸ್ ಇರ್ಬೋದು, ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಒಂದು ಎಡ್ಜಲ್ಲಿರೋ ಥರ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಸೊ ಅದೇ ಥರ ಏನಾಗುತ್ತೆ ಅಂದರೆ, ಎಷ್ಟೋ ಸಲ ಅವರು ನಮ್ಮಲ್ಲಿ ಬಂದಾಗ ಪೂರ್ತಿ ಸಮಸ್ಯೆ ಹೇಳ್ಕೊಳ್ಲಿಕ್ಕೂ ಅವ್ರ ಹತ್ರ ಟೈಮ್ ಇರಲ್ಲ. ಮಧ್ಯೆ ಮಧ್ಯೆ ವಾಟ್ಸಪ್ಪು, ಮಧ್ಯೆ ಮೊಬೈಲ್ಗಳು, ಫೋನುಗಳು, ಅಂದರೆ ತಮಗೆ ಟೈಮ್ ಇಲ್ಲದೆ ಇರೋ ಥರ ಮಾಡ್ಕೊಳ್ತಾರೆ. ಐ ಥಿಂಕ್ ಇದು ಎಲ್ಲರಿಗೂ ADHD ಅಂತ ಹೇಳಕ್ಕಾಗಲ್ಲ, ಬಟ್ ಆ ಥರ ಆಗೋಗಿದ್ದಾರೆ ಒಂದು ಪರಿಸ್ಥಿತಿ. ಬಿಕಾಸ್ ಅದರಲ್ಲಿರುವಂಥ ಸಿಂಪ್ಟಮ್ಸ್ ತುಂಬಾ ಕಾಮನ್ ಆಗಿ ಕಾಣಿಸ್ಕೊಂತ ಇದೆ ಇತ್ತೀಚೆಗೆ. ಎವ್ರಿಬಡಿ ಇಸ್ ರೆಸ್ಟ್ಲೆಸ್ ಆ್ಯಂಡ್ ಒಂದು ಜಾಗದಲ್ಲಿ ಕುತ್ಕೊಂಡು 5 ನಿಮಿಷ ಸಮಯ ಕೊಟ್ಟು ಈ ಒಂದೇ ಕೆಲಸ ಮಾಡು ಅಂತ ಹೇಳಿದ್ರೆ ಅದರ 4-5 ಮಾಡುವಂತಹ ಒಂದು ಮನಸ್ಸು. ಹೌದು ಹೌದು. ಸೊ ಮತ್ತೊಂದು ಇನ್ನೊಂದು ಬದಲಾವಣೆ ಅಂದರೆ, ಒಂದು ಹಿತಕರವಾದ ಬದಲಾವಣೆ ಅಂದರೆ, ದೂರ ಊರುಗಳಲ್ಲಿ, ಹಳ್ಳಿಗಳಲ್ಲಿ, ಟೌನ್ಸಲ್ಲಿ, ಬೇರೆ ಕಡೆನೂ ಸಹ ಹೆಲ್ತ್ ಅವೇರ್ನೆಸ್ ಇಂಪ್ರೂವ್ ಆಗಿದೆ ಮುಂಚೆಗಿಂತ. ಓಕೆ, ಆ್ಯಂಡ್ ಅವ್ರಿಗೆ ಹೆಲ್ತ್ ಕೇರ್ ಆಕ್ಸೆಸ್ ಇಂಪ್ರೂವ್ ಆಗಿದೆ. ಓಕೆ, ಆಮೇಲೆ ಎಷ್ಟೋ ಜನ ದೂರ ಊರಿಂದ ಬರ್ತಾರೆ, ಈ ಥರ ಕೇಳಿದ್ದೀವಿ, ನೋಡಿದ್ದೀವಿ, ನಮಗೆ ಈ ಚಿಕಿತ್ಸೆ ಬೇಕು ಅಂತ. ಅದನ್ನು ನಾವು 20 ವರ್ಷದಿಂದ ನೋಡ್ತಿರ್ಲಿಲ್ಲ. ಅಂದರೆ ಅವ್ರಿಗೆ ರೀಚ್ ಆ್ಯಂಡ್ ಆಕ್ಸೆಸ್ ಆ್ಯಂಡ್ ಅಫೋರ್ಡಬಿಲಿಟಿ ಆ್ಯಂಡ್ ಅವೇರ್ನೆಸ್ ಇರ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಅದು ಇಂಪ್ರೂವ್ ಆಗಿದೆ. ಅಂದರೆ ಪಾಸಿಟಿವ್ ಸೈಡಲ್ಲಿ. ಹೌ ಇಸ್ ದ ಅಫೋರ್ಡಬಿಲಿಟಿ ಸರ್? ಫಾರ್ ಅಫೋರ್ಡಬಿಲಿಟಿ ಇಸ್ ವೆರಿ ಗುಡ್. ಕಣ್ಣಿನ ಚಿಕಿತ್ಸೆ ಅಂತ ಬಂದಾಗ ಐ ಆಮ್ ಶೋರ್ ದೇರ್ ಇಸ್ ಅ ಕ್ಲಾಸ್ ಆಫ್ ಪೀಪಲ್ ಹೂ ಆರ್ ವಂಡರಿಂಗ್, ಓಕೆ ತುಂಬಾ ದುಡ್ಡು ನಾನು ಸ್ಪೆಂಡ್ ಮಾಡಬೇಕು. ಇಲ್ಲ, ಆ್ಯಕ್ಚುಲಿ ನಾವು ಹಾಗೆ ಅನ್ಕೊಳ್ತೀವಿ. ನಾವು ಯಾವಾಗಲೂ ಅದನ್ನು ಅನ್ಕೊಳ್ತೀವಿ, ಇದನ್ನೇ ಪಾಪ ಇವ್ರಿಗೆ ಪೇ ಮಾಡೋಕ್ಕಾಗತ್ತಾ ಇದು ಅಂತ. ಸಾಕಷ್ಟು ಜನನ ನಾವು ಪ್ರೈವೇಟಾಗಿ ಕೇಳ್ತೀವಿ. ಅವ್ರು ಹೇಳ್ತಾರೆ, ಏನು ತೊಂದರೆ ಇಲ್ಲ ಸರ್, ಕಣ್ಣು ತಾನೇ, ಕಣ್ಣು ಬಹಳ ಮುಖ್ಯ. ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಮೊಬೈಲ್ಗೆ 1 ಲಕ್ಷ ಖರ್ಚು ಮಾಡ್ತೀವಿ, 50,000 ಖರ್ಚು ಮಾಡ್ತೀವಿ, ಗಾಡಿಗಳು ನೋಡಿದ್ರೆ 2 ಲಕ್ಷ ಆಗಿದೆ. 100%. ಸೊ ಹೀಗಾಗಿ ನಾವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅಂತೂ ಅಷ್ಟೇ ಇದೆ. ಅಂದರೆ ಎಷ್ಟೋ ಖರ್ಚುಗಳು 3 ಪಟ್ಟು 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಕಣ್ಣಿನ ಚಿಕಿತ್ಸೆಗಳು 2 ಪಟ್ಟೂ ಜಾಸ್ತಿ ಆಗಿಲ್ಲ. ಸೊ ನಮ್ದು ಸಾಕಷ್ಟು ಅಸೋಸಿಯೇಷನ್ಸ್ ಇದೆ. ನಾನು ಬ್ಯಾಂಗ್ಳೂರ್ ಆಫ್ಥಾಲ್ಮಿಕ್ ಸೊಸೈಟಿ ಅಂತಿದ್ದೆ, ಅದರಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ನಂತರ ಕರ್ನಾಟಕ ಆಫ್ಥಾಲ್ಮಿಕ್ ಸೊಸೈಟಿ ಅಂತಿದೆ, ಸೊ ಅದರಲ್ಲೂ ನಾನು ಪ್ರೆಸಿಡೆಂಟ್ ಆಗಿದ್ದೆ ನಾನು. ಸೊ ಅಲ್ಲಿ ನಾವು ಡಾಕ್ಟರ್ಗಳ ಜೊತೆ ಚಿಕಿತ್ಸೆ ಮಾಡಿದಾಗ ಆದಷ್ಟು ವಿ ವಿಲ್ ಮೇಕ್ ದ ಎಂಟೈರ್ ಟ್ರೀಟ್ಮೆಂಟ್ ಅಫೋರ್ಡಬಲ್ ಆ್ಯಂಡ್ ವಿ ಶುಡ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ದ ಟ್ರೀಟ್ಮೆಂಟ್ ಕಾಸ್ಟ್ಸ್ ಅಂತ ಹೇಳಿ. ಸೊ ಕಂಪೇರ್ ಟು ರೆಸ್ಟ್ ಆಫ್ ದ ಇಂಡಿಯಾ, ಕರ್ನಾಟಕ ಈಸ್ ಮಚ್ ಕಾಂಪಿಟೇಟಿವ್ ಆ್ಯಂಡ್ ಅಫೋರ್ಡಬಲ್. ಅಫೋರ್ಡಬಲ್ ಆಲ್ಸೋ. ಎಸ್. ಆ್ಯಂಡ್ ಅದರಲ್ಲಿ ಆಪ್ಷನ್ಸ್ ಬರುತ್ತೆ. ಓಕೆ. ಸೊ ನಾವೀಗ ಅಫೋರ್ಡಬಲ್ ಅಂದಾಗ, ಸೊ ಒಂದು ಚಿಕಿತ್ಸೆ ಆಪ್ಷನ್ ಎಲಿ, ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಇರುತ್ತೆ ಅನ್ಕೊಳ್ಳಿ. ಆಪ್ಷನ್ ಎ ಈಸ್ ಈಸಿಲಿ ಅಫೋರ್ಡಬಲ್. ಓಕೆ. ಬಿ ಆ್ಯಂಡ್ ಸಿ ಆಪ್ಷನ್ಸ್ ಆರ್ ಅವೈಲಬಲ್. This is for a person who would travel to US or Singapore or UK to have his eye treatment done.
he will feel it is available in Bangalore. In fact, we get lot of people from America and abroad. Middle East allantu tumba jana bartare for treatment in India because it's high quality and affordable. Wow. So in fact, today this morning also I operated one US ನಮ್ಮ NRI ಗೆ. I said ಅಲ್ಲಿಗಿಂತ ಇಲ್ಲ ಅರ್ಧ ರೇಟಲ್ಲಿ ಆಗುತ್ತೆ, ನಾವು ಮನೆಗೆ ಬಂದು ನೋಡ್ಕೊಂಡು ಹೋದಂಗೂ ಆಗುತ್ತೆ, ಮತ್ತೆ ತಂದೆ ತಾಯಿನ ಟ್ರೀಟ್ಮೆಂಟು ಮುಗಿದೋಗುತ್ತೆ ಅಂತ. ಸೊ ದಟ್ಸ್ ಆ ರೇಂಜಲ್ಲಿ ಅವ್ರು ನೋಡ್ತಾ ಇದ್ದಾಗ ಸೊ ನಮ್ಮವ್ರಿಗೆ ಸ್ವಲ್ಪ ಅನಿಸ್ಬೋದು ಹೆಚ್ಚು ಅಂತ. ಬಟ್ ಕ್ವಾಲಿಟಿ ಅಂತ ಕೊಟ್ಟು ಇಫ್ ದೆ ನೋ ವಾಟ್ ದೇ ಆರ್ ಗೆಟಿಂಗ್ ಈಸ್ ಗುಡ್ ಕ್ವಾಲಿಟಿ, ಪೀಪಲ್ ಆರ್ ರೆಡಿ ಟು ಪೇ for good quality treatment. And we should proudly say that this is available, this is what it costs. Because ಅವರು ಎಷ್ಟೋ ಸಲ ಕೇಳ್ತಾರೆ, ಸರ್ ನೀವು ಯಾಕೆ ಸರ್ ನೀವು ಏನಿದೆಯೋ ಬೆಸ್ಟ್ ಹೇಳಿ ಸರ್ ನಮಗೆ, ಡೋಂಟ್ ಜಡ್ಜ್ ಅಸ್ ಬೈ ಸೀಯಿಂಗ್ ಅಸ್, ಯು ಟೆಲ್ ಅಸ್ ಅಂಡ್ ಈಸಿಲಿ ವಿ ಕ್ಯಾನ್ ಅಂತ ಆ ಥರ. ಸೊ ಅಂಡ್ ಹೆನ್ಸ್ ದಟ್ಸ್ ಆಲ್ಸೋ ಬಿಕಾಸ್ ಎಂಟೈರ್ ಡಾಕ್ಟರ್ ಕಮ್ಯುನಿಟಿ ಹ್ಯಾಸ್ ಕೆಪ್ಟ್ ದ ಕಾಸ್ಟ್ ಕ್ವೈಟ್ ಅಂಡರ್ ಕಂಟ್ರೋಲ್ ಆ್ಯಕ್ಚುಲಿ. Many times what happens, the incoming costs are very high. Some of the equipments are very costly, the medicines are costly. So overall bill ಅಲ್ಲಿ ಒಂದು 20% ಅಥವಾ 25% ಡಾಕ್ಟರ್ಗೆ ಫೀಸ್ ಇದ್ರೆ ಹೆಚ್ಚು. ಸೊ ಯಾರಾದ್ರೂ 1 ಲಕ್ಷ ರೂಪಾಯಿ ಬಿಲ್ ಕಟ್ಟರು ಅಂದ್ರೆ ಒಂದು 70-75 ಸಾವಿರ ಅವ್ರ ಜೊತೆನೆ ಮನೆಗೆ ಹೋಗುತ್ತೆ. ಐದರ್ ಮೆಡಿಸಿನ್ಸ್ ಇರ್ಬೋದು, ಇಂಪ್ಲಾಂಟ್ಸ್ ಇರ್ಬೋದು. ನಾನು ಹೋದೆ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿದೆ, ಬಟ್ ಮನೆಗೆ ಬಂದಾಗ ಅಷ್ಟನ್ನು ವಾಪಸ್ ತಗೊಂಡ್ಬಂದಿದ್ದೀನಿ ಅನ್ನೋ ಥರ ಇನ್ ಸಮ್ ವೇ. ಸೊ ಎಲ್ಲನೂ ಆಸ್ಪತ್ರೆಗೆ ಸೇರಲ್ಲ ಅದು. Absolutely. I think ophthalmology in general is a very interesting concept. ಇದರಲ್ಲಿ ಬರ್ತಾ ಇರುವಂತಹ ಇನೋವೇಷನ್ಸ್ ಹಾಗೂ ಎವಲ್ಯೂಷನ್ ಅಂತ ಬಂದಾಗ ಯಾವ್ಯಾವ ಥರದ ಚೇಂಜಸ್ ಆಗ್ತಾ ಇದೆ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ಆಪ್ಥಮಾಲಜಿಲಿ ಏನೇನು ಬರ್ತಾ ಇದೆ ಸರ್? ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾನು MBBS ಮಾಡ್ತಿದ್ದಾಗ ಒಂದು ಕೆಟ್ರಾಕ್ಟ್ ಸರ್ಜರಿ ಅಂತ ಆದ್ರೆ ಒಂದು ವಾರ 10 ದಿನ ಆಸ್ಪತ್ರೆಯಲ್ಲಿ ಇರ್ತಾ ಇದ್ರು. ಆಮೇಲೆ ಬಲಗಡೆ ತಿರುಗಬೇಡಿ, ಎಡಗಡೆ ತಿರುಗಬೇಡಿ ಅಂತ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಇಬ್ರು ಹಿಡ್ಕೊಂಡು ಹೋಗ್ಬೇಕು ಆ ಥರ. ಈಗ ಆ ಥರ ಇಲ್ಲ. ದ ಸರ್ಜರಿ ಟೇಕ್ಸ್ ಜಸ್ಟ್ 6 to 8 minutes. Okay. And they walk out of the hospital either without a bandage or with a small patch till they reach home. ಆಮೇಲೆ ಮನೆಗೆ ಹೋಗಿ ಡ್ರಾಪ್ಸ್ ಹಾಕ್ಕೊಳ್ತಾರೆ. 2-3 ಡೇಸ್ ಆದಮೇಲೆ ನಾವು ರೆಸ್ಟ್ ತೊಗೊಳ್ಳಿ, ಡಸ್ಟ್ಗೆ ಅವಾಯ್ಡ್ ಮಾಡಿಬಿಡಿ ಅಂತ ಹೇಳ್ತೀವಿ. ಇಲ್ಲ ಸರ್ ಆಫೀಸ್ ಮನೆ ಹತ್ರನೇ ಇರೋದು, ಹೋಗಿ ಬಂದ್ಬಿಡ್ತೀನಿ, ನಾನು ನಾಳೆ ಪ್ರಯಾಣ ಮಾಡ್ಬೇಕು ಅಂದರೆ ಸೋ ಫಾಸ್ಟ್ ಇಸ್ ದ ರಿಕವರಿ. ದೋ ವಿ ಟೆಲ್ ದೆಮ್ ಡಸ್ಟ್ ಇಂದ ಪ್ರೊಟೆಕ್ಟ್ ಮಾಡಿ, ಬ್ರೈಟ್ ಲೈಟ್ ಪ್ರೊಟೆಕ್ಟ್ ಮಾಡಿ ಅಂತ, ಸಮ್ ರೆಸ್ಟ್ ತಗೊಳ್ಳಿಂತ. ಬಟ್ ದೇ ಹ್ಯಾವ್ ರಿಕವರ್ಡ್ ಸೋ ವೆಲ್ ಅಂಡ್ ದೇ ಫೀಲ್ ಐ ಆಮ್ ರೆಡಿ ಫಾರ್ ಡೂಯಿಂಗ್ ಮೈ ಆಕ್ಟಿವಿಟಿ ಅಂತ. ಸೊ this is thanks to technology, thanks to the modern medicine, and thanks to the doctors and the hospitals like us, which constantly upgrade the facilities. Absolutely. So, I think that's wonderful. ಅದು ತುಂಬಾನೇ ಬದಲಾವಣೆ ಆಗಿದೆ. ತುಂಬಾ ಅಂಡ್ ಮೆನಿ ಡಿಸೀಸಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಅಟ್ ವೆರಿ ಅರ್ಲಿ ಸ್ಟೇಜ್. ಗ್ಲಕೋಮಾ ಅಂತಿದೆ, ಎಷ್ಟು ಸಾಕಷ್ಟು ಜನ ಬ್ಲೈಂಡ್ ಇದ್ದಾರೆ ಗ್ಲಕೋಮಾಯಿಂದ. ಅದು ಸೈಲೆಂಟ್ ಡಿಸೀಸ್. ಅದು ಮುಂಚೆ ಅದು ಒಂದು ಲೆವೆಲ್ ಪ್ರಾಬ್ಲಮ್ ಆಗೋವರೆಗೂ ಗೊತ್ತಾಗ್ತಾ ಇರಲಿಲ್ಲ, ಡಯಾಗ್ನೋಸ್ಟಿಕ್ ಟೂಲ್ಸ್ ಇರಲಿಲ್ಲ. ಈಗಂತೂ ಅರ್ಲಿ ಸ್ಟೇಜಲ್ಲಿ, ಅರ್ಲಿಯೆಸ್ಟ್ ಸ್ಟೇಜ್ ಬಿಫೋರ್ ಇಟ್ ಕಾಸಸ್ ಪ್ರಾಬ್ಲಮ್, ಜಸ್ಟ್ ಬೈ ಟೇಕಿಂಗ್ ಸಮ್ ಫೋಟೋಗ್ರಾಫ್ಸ್ ಆಫ್ ದ ನರ್ವ್ ಆಫ್ ದ ಐ, ಆಪ್ಟಿಕ್ ನರ್ವ್ದು, you can make out whether such person is going to develop, is having, or what is the status. Absolutely. It's an amazing tool. Right. It costs us 1 crore of rupees, but the test takes just few seconds or few minutes, less than a minute and a half, and doesn't cost more than 600-800 rupees for the patient. And they will know the presence or absence of a blinding disease, so they can save their eyesight. Absolutely. ಸೊ ಅಷ್ಟು ಡೆವಲಪ್ ಆಗಿದೆ. ಇದು ನಾವು ಓದ್ತಾ ಇದ್ದಾಗಲೂ ಕೆಲವೆಲ್ಲ ಇರಲಿಲ್ಲ. ಕೆಲವೊಂದು ಸ್ಪೆಕ್ಯುಲರ್ ಮೈಕ್ರೋಸ್ಕೋಪಿ ಟೆಸ್ಟ್ ಅಂತಿದೆ, ಕಂಟ್ರಿಲಿ ಒಂದು 4-5 ಕಡೆ ಮಾತ್ರ ಇತ್ತು ನಾವು ಓದ್ತಾ ಇದ್ದಾಗ. ಸೊ ನಾವು ಒಂದು ಊರಿಂದ ಒಂದು ಊರು ಕಳಿಸ್ತಾ ಇದ್ವಿ. ರೈಟ್. ಸೊ ಈಗ ಇಟ್ಸ್ ಅವೈಲಬಲ್ ಇನ್ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಇನ್ ಬ್ಯಾಂಗ್ಳೂರ್ ಅಂಡ್ ವಿ ಹ್ಯಾವ್ ಇಟ್, ಅಂಡ್ ಇಟ್ಸ್ ಸೋ ನೈಸ್. ವಾವ್, ದಟ್ಸ್ ವಂಡರ್ಫುಲ್ ಸರ್. ಅಂಡ್ ಐ ಥಿಂಕ್ ನಾನು ಬೆಳೀತಾ ಇದ್ದಂಗೆ ಪೀಪಲ್ ಆಫ್ ಮೈ ಏಜ್, ಕಿಡ್ಸ್ ಆಫ್ ಮೈ ಏಜ್ ಶಾಲೆಗಳಲ್ಲಿ ಸ್ಪೆಕ್ಸ್, ಗ್ಲಾಸಸ್ ಅನ್ನೋದು ಹಾಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ವಿ. ಬಿಕಾಸ್ ಯಾವಾಗ TV ಕಲ್ಚರ್ ಬರೋಕ್ಕೆ ಶುರು ಆಯಿತು, ಲಾಟ್ ಆಫ್ ಥಿಂಗ್ಸ್ ಚೇಂಜ್. ಆ್ಯಂಡ್ ಐ ಥಿಂಕ್ ಇನ್ನು ಹೋಗ್ತಾ ಹೋಗ್ತಾ ಗ್ಲಾಸಸ್ ಬಿಕೇಮ್ ಅ ವೆರಿ ಕೂಲ್ ಥಿಂಗ್ ಆಲ್ಸೋ. ಇಟ್ ಬಿಕೇಮ್ ಅ ಟ್ರೆಂಡ್ ಆಲ್ಸೋ. ಟ್ರೆಂಡಿಂಗ್. ಹ್ಯಾರಿ ಪಾಟರ್ ಗ್ಲಾಸಸ್ ಬೇಕು ಅಂತ ಎಷ್ಟೋ ಜನ ಬಂದು ಕೇಳ್ತಾ ಇದ್ದಾರೆ. ಹೌದು, ಮಗು ಮೊದಲೇ ಡಿಸೈಡ್ ಮಾಡಿಬಿಟ್ಟಿರುತ್ತೆ ಯಾವ ಗ್ಲಾಸ್ ಹಾಕೋಬೇಕು ಅಂತ, ನಮ್ಮ ಹತ್ರ ಬಂದು ಕೂತ್ಕೊಳ್ಳುತ್ತೆ. ಸೋ ಸ್ವೀಟ್. ಬಟ್ ಆನ್ ದಿ ಅದರ್ ಹ್ಯಾಂಡ್ ಈಗ ಹೋಗ್ತಾ ಹೋಗ್ತಾ ತುಂಬಾ ಜನರಿಗೆ ಆ ಪವರ್ ಎಷ್ಟಿದೆಯೋ ಅದನ್ನ ಕಂಪ್ಲೀಟ್ ಆಪರೇಟ್ ಮಾಡಿಸಿ ಆ ಪವರ್ ತೆಗೆಸುವಂತಹ ಆ ಒಂದು ಪ್ರಯತ್ನನು ಎವ್ರಿ ಒನ್ ಇಸ್ ಟ್ರೈಂಗ್ ಟು ಡೂ ದಟ್. ಇವತ್ತಿನ ಜನರೇಷನ್ ಅಲ್ಲಿ 2026 ಅಲ್ಲಿ ಶೇಖರ್ ಐ ಹಾಸ್ಪಿಟಲ್ಗೆ ಯಾರಾದ್ರೂ ಬಂದು ನಂಗೆ
ಗ್ಲಾಸಸ್ ಇದೆ. ನಾನು ಇಷ್ಟು ವರ್ಷಗಳಿಂದ ನಾನು ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದೇನೆ ಆ್ಯಂಡ್ ಐ ವಾಂಟ್ ಟು ಬಿ ಎ ಗ್ಲಾಸ್ ಫ್ರೀ. ಇನ್ಮೇಲಿಂದ ಗ್ಲಾಸಸ್ ಹಾಕೊಳ್ಳೋದೇ ಬೇಕಿಲ್ಲ ನಾನು. ಪ್ರೋಸೆಸ್ ಎಷ್ಟು ಸಮಯ ತಗೊಳುತ್ತೆ ಸರ್? ನೋಡಿ, ಆ ಥರ ಯಾರಾದರೂ ಬಂದರೆ ಅವರಿಗೆ ಸರ್ಜಿಕಲ್ ಪ್ರೋಸೆಸ್, ಈಗ ಯಾರಿಗೂ 5 ನಂಬರ್ ಇದೆ ಅಂದ್ಕೊಳ್ಳಿ, ಆ ಕಣ್ಣಿನ ಪವರ್ ತೆಗಿಲಿಕ್ಕೆ 10 ಸೆಕೆಂಡ್ ಅಷ್ಟೇ. ವಾವ್! 1 ನಂಬರ್ ತೆಗಿಲಿಕ್ಕೆ 2 ಸೆಕೆಂಡ್ ಟೈಮ್ ಅದು, ಆಯ್ತಾ? ಸೊ ದಟ್ ಸೋ ಫಾಸ್ಟ್ ಅಂಡ್ ಸೋ ಆಕ್ಯುರೇಟ್ ಇಸ್ ದ ಲೇಸರ್. ಮೈ ಗಾಡ್, ಮೈ ಗಾಡ್. ಇಲ್ಲಿ ಮೋರ್ ಇಂಪಾರ್ಟೆಂಟ್ ಈಸ್, ನಾವು ಶೇಖರ್ ಕಣ್ಣಾಸ್ಪತ್ರೆಯಲ್ಲಿ ಏನು ಮಾಡ್ತಾ ಇದೀವಿ ಅಂದರೆ, ಅವ್ರಿಗೆ ವಿ ಸ್ಪೆಂಡ್ ಅಟ್ಲೀಸ್ಟ್ 3 to 4 hours ವಿತ್ ದೆಮ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ದ ಪ್ರೋಸೆಸ್, ಹೌ ಇಟ್ ವಿಲ್ ಬಿ. ಬಿಕಾಸ್ ಇವ್ರಿಗೆ ಕನ್ನಡಕ ತೆಗೆಯೋದು ಒಂದು, ಲೇಸರು ಏನು ತೊಂದರೆ ಇರುತ್ತೆ, ನಾಳೆ ಏನಾಗುತ್ತೆ, ಅದ್ರದ್ದು ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು, ಪಕ್ಕದ ಮನೆಯವನು ಈ ಥರ ಹೇಳಿದ್ದ, ಇನ್ನೊಂದು ಫ್ರೆಂಡ್ ಆ ಥರ ಹೇಳಿದ್ದ, ಗೂಗಲ್ ಇನ್ನೊಂದು ಹೇಳುತ್ತೆ, ಇಷ್ಟೂ ಇರುತ್ತೆ. ಜೊತೆಗೆ ನಮಗೆ ಕಾಣುತ್ತೆ ಅವರಲ್ಲಿ ಇರ್ತಕ್ಕಂಥ ಆಂಗ್ಸೈಟಿ, ಅವ್ರ ತಂದೆ ತಾಯಿಲ್ಲ ಆಂಗ್ಸೈಟಿ ಇರುತ್ತೆ. ಎಷ್ಟೋ ಸಲ ಮಗು ರೆಡಿಯಾಗಿ ಬಂದ್ಬಿಡುತ್ತೆ, ತಂದೆ ತಾಯಿ ಇನ್ನೂ ಮೆಂಟಲಿ ಪ್ರಿಪೇರ್ಡ್ ಇರಲ್ಲ, ಕನ್ನಡಕ ಇದ್ರೆ ಏನಂತೆ, ಸುಮ್ಮನೆ ಇರೋ ನೀನು ಅಂತ. ಸೊ ಇವ್ರದ್ದು ಎಲ್ಲವನ್ನು ಈ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ವಿ ಸ್ಪೆಷಲೈಸ್ ಇನ್ ದ್ಯಾಟ್, ಲೈಕ್ ಜಸ್ಟ್ ಟು ಟೇಕ್ ದೆಮ್ ಆನ್ ಬೋರ್ಡ್ ಅಂಡ್ ಟು ಟೆಲ್ ದೆಮ್ ವಾಟ್ ಈಸ್ ವಾಟ್ ಅಂಡ್ how they should approach the situation, to what extent it will help them, and who are the right candidates and who are not. So 10 ಜನ ಈ ಥರ ಬೇಕು ಅಂತ ಬಂದರೆ, ಒಂದು 2-3 ಅವ್ರಿಗೆ ಕಣ್ಣಿಗೆ ಅದು ಸೂಟ್ ಆಗ್ತಾ ಇರಲ್ಲ. ಸೊ ಇದನ್ನು ಸಹ ನೇರವಾಗಿ ಅವ್ರಿಗೆ ಹೇಳಿ, ನಿಮ್ಮ ಕಣ್ಣಿಗೆ ಇದು ಸೂಟ್ ಆಗಲ್ಲ ಈ ಕಾರಣಗಳಿಂದ, ದಯವಿಟ್ಟು ಬೇಡ ಅಂತ. ಫುಲ್ ಮೋಟಿವೇಟೆಡ್ ಇರ್ತಾರೆ, ಹೂ ಅಂದ್ರೆ ಮಾಡಿಸ್ಕೊಳ್ಳೋಕೆ ರೆಡಿ ಇರ್ತಾರೆ. ಬಟ್ as per science, as per our experience, as per the available literature, it is not suitable for them. ಸೊ ಅಂಥವ್ರಿಗೆ ತಿಳಿಸಿ, ಯಾರಿಗೆ ಆಗುತ್ತೋ ಅಂಥವ್ರನ್ನ ಹೇಳೋದು, ಅದರಲ್ಲಿ ನಾವು ವಿ ಟೇಕ್ ಪ್ರೈಡ್ ಇನ್ ದ್ಯಾಟ್. ಸೊ ಯಾರಿಗಾದ್ರೂ ನಿಮ್ಗೆ ಇದು ಸೂಟ್ ಆಗಲ್ಲ, ಮಾಡಿಸ್ಕೋಬೇಡಿ ಅಂತ ಹೇಳಿದ್ರೆ, ವಿ ಟೇಕ್ ಪ್ರೈಡ್ ಇನ್ ದ್ಯಾಟ್. ಲೈಕ್ ವಿ ಟೋಲ್ಡ್ ರೈಟ್ ಥಿಂಗ್ ಟು ಪರ್ಸನ್. ಸೊ ಇದು ಸರ್ಜರಿ ಇಟ್ ಸೆಲ್ಫ್ ಈಸ್ ವೆರಿ ಫಾಸ್ಟ್ ಆ್ಯಂಡ್ ವಿ ಹ್ಯಾವ್ ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜೀಸ್, ವೇವ್ ಲೈಟ್ ಟ್ರೀಟ್ಮೆಂಟ್ ಅಂತ, ಕಾಂಟೂರೈಸರ್ ಅಂತ ಹೇಳಿ. ಸೊ ಆಕ್ಯುರೇಟ್ ರಿಸಲ್ಟ್ಸ್ ಇರುತ್ತೆ. ನಂತರ ಅವ್ರಿಗೆ ಲೈಕ್ ಲೈಫ್ ಲಾಂಗ್ 40 ನಂತರ ಓದ್ಲಿಕ್ಕೆ ಕನ್ನಡಕ ಬೇಕಾಗತ್ತೆ. ಬಟ್ ಅದರ್ವೈಸ್ ದ ಡಿಸ್ಟೆನ್ಸ್ ಪವರ್ ಲೈಫ್ ಲಾಂಗ್ ಇರುತ್ತಾ ಸರ್? ಬಟ್ ಬಿಕಾಸ್ ವಿ ಹ್ಯಾವ್ ಆಲ್ಸೋ ಹರ್ಡ್, ಇದು ಎಷ್ಟರ ಮಟ್ಟಿಗೆ ರೂಮರ್ಸ್ ಅಂತ ಗೊತ್ತಿಲ್ಲ, ಬಟ್ ದೇ ಆಲ್ಸೋ ಸೇ ಇಷ್ಟು ವರ್ಷಗಳು ಇರಬಹುದು ಆ್ಯಂಡ್ ಇಟ್ ಮೈಟ್ ಲ್ಯಾಪ್ಸ್ ಬ್ಯಾಕ್, ತಿರ್ಗಾ ರೀಲ್ಯಾಪ್ಸ್ ಥರದ್ದು ಆಗಬಹುದು ಅಂತ. ನೋಡಿ, ಇದು ಬಹಳ ಉತ್ತಮವಾದ ಪ್ರಶ್ನೆ. ಸೊ ಮೆಡಿಕಲ್ ಇದರಲ್ಲಿ ಒಂದು ಗ್ಯಾರಂಟೀಡ್ ಅಂತ ವರ್ಡ್ ಬರಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಬರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ನಾವು ಯಾರಿಗಾದ್ರೂ ಒಂದು -5 ನಂಬರ್ನ ಚಿಕಿತ್ಸೆ ಮಾಡಿದ್ರೆ, ಆ ಚಿಕಿತ್ಸೆ ಟ್ರೀಟ್ಮೆಂಟು ಲೈಫ್ ಲಾಂಗ್ ಇರುತ್ತೆ. ಆದರೆ ಅವ್ರಿಗೆ -5 ಅನ್ನೋದು ಅಷ್ಟೇ ಇರ್ತಾ ಇತ್ತಾ, ಅವ್ರದ್ದೇನಾದ್ರೂ ನಾವು ಚಿಕಿತ್ಸೆ ಮಾಡದೇ ಇದ್ದಿದ್ರೆ 6 ನಂಬರ್ ಆಗ್ತಾ ಇತ್ತಾ ಮುಂದಿನ ವರ್ಷ ಅನ್ನೋದು ವೇರಿಯಬಲ್. ಅದು ಕೆಲವರಿಗೆ ಚೇಂಜ್ ಆಗಿರ್ಬೋದು, ಕೆಲವ್ರಿಗೆ 5 ಇರ್ಬೋದು. ಯಾರಿಗಾದ್ರೂ ಆ ಥರ ಚೇಂಜ್ ಆಗ್ತಾ ಇದ್ರೆ -6 ಅಂತ, ಆ ಒಂದು ನಂಬರ್ ಏನಿದೆ ಅದು ಕಾಣಿಸ್ಕೊಳ್ಳುತ್ತೆ. ಸೊ ವಾಟ್ ವಾಸ್ ಟ್ರೀಟೆಡ್ ಫಾರ್ 5 ವಿಲ್ ಸ್ಟೇ ಲೈಕ್ ದಟ್. ಆ ಥರ. ಸೊ ಹಾಗಾಗಿ the rest will add on and it's a delta that can also be treated if their eye is in good health. That can also, ಅದನ್ನ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಿ, that can also be treated. ಆಮೇಲೆ ಎಲ್ಲ ಸರ್ಜಿಕಲ್ ಪ್ರೊಸೀಜರ್ಸ್ ಅಲ್ಲೂ however simple the procedure may be, advantages and disadvantages ಇರುತ್ತೆ. And ಎಲ್ಲ ಪ್ರೊಸೀಜರ್ಸ್ ಅಲ್ಲೂ known outcomes, common outcomes and rare outcomes ಇರುತ್ತೆ. ರೇರ್ ಔಟ್ಕಮ್ಸ್ ಇರುತ್ತೆ. ಸೊ ಎಷ್ಟು ಸರಿ ಮಳೆ ಬರುತ್ತೆ, ವಿ ಎಂಜಾಯ್ ದ ರೈನ್. ಕೆಲವು ಟೈಮ್ ಆಲಿಕಲ್ ಬೀಳುತ್ತೆ, ಕೆಲವು ಟೈಮ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಒಂದು ಮರ ಬಿದ್ದೋಗ್ಬೋದು. ಸಿ ದೀಸ್ ಆರ್ ಆಲ್ ರೇರ್ ಇನ್ಸ್ಟೆನ್ಸಸ್. ಸೊ ಮರ ಬೀಳುತ್ತೆ ಅಂತ ಹೇಳಿ ಯಾರು ರೋಡಲ್ಲಿ ಹೋಗ್ದೇನೆ ಇರಲ್ಲ. ಹೌದು, ಖಂಡಿತ. ದಟ್ಸ್ ಪ್ರಾಬಬಿಲಿಟಿ ಈಸ್ ಲೆಸ್, ಬಟ್ ಇಟ್ಸ್ ಪಾಸಿಬಲ್, ರೇರ್. ಸೊ ಆ ಥರದ್ದು ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್, ಕಣ್ಣೆ ಅಂತಲೇ ಅಲ್ಲ, ಎಲ್ಲ ಕಡೆ. ಇನ್ಫ್ಯಾಕ್ಟ್ ಕಣ್ಣಲ್ಲಿ ಆ ಥರದ್ದು ಪಾಸಿಬಿಲಿಟೀಸ್ ಆರ್ ಲೆಸ್. ಇನ್ಫ್ಯಾಕ್ಟ್ ಕೆಟ್ರಾಕ್ಟ್ ಸರ್ಜರಿ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಸರ್ಜರೀಸ್ ವಿ ಡೂ. ಅದರಲ್ಲಿ ದ ಲೀಸ್ಟ್ ನಂಬರ್ ಆಫ್ ಕಾಂಪ್ಲಿಕೇಶನ್ಸ್ ಕಂಪೇರ್ಡ್ ಟು ಆಲ್ ದ ಸರ್ಜರೀಸ್ ಇನ್ ದ ಬಾಡಿ ಇಸ್ ದಿಸ್. ಆ ಥರ ಇಟ್ಸ್ ಒನ್ ಆಫ್ ದ ಸೇಫ್ ಒನ್ಸ್, ದೋ ಇಟ್ ಇಸ್ ಹೈ ರಿಸ್ಕ್ ಒನ್ಸ್, ಇಟ್ಸ್ ಅ ಸೇಫ್ ಒನ್ಸ್. ಸೊ ಬಟ್ ಇಟ್ ಡಸಂಟ್ ಮೀನ್ ದಟ್ ನೀವು ಸೇಫ್ ಅಂತ ಹೇಳಿದ್ರಿ ಅಂತ. ಸೊ ಆಲ್ವೇಸ್ ದೋಸ್ ರೇರ್ ಪಾಸಿಬಿಲಿಟೀಸ್. ಐ ಥಿಂಕ್ ಜನರನ್ನ ಎಜುಕೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಇನ್ ಜನರಲ್ ಟು ಸೇ ದಿಸ್ ಅಕ್ಯುರಸಿ ಇಷ್ಟಿರಬಹುದು, ಇದಾಗಬಹುದು, ದಿಸ್ ಮೈಟ್ ಬಿ ದ ಔಟ್ಕಮ್ ಅಂತ. ಇಲ್ಲಿ ಫಾರಿನ್ ನೇಷನ್ಸ್ ಇಂದ ಬರ್ತಕ್ಕಂಥ ಪೇಷಂಟ್ಸು ದೇ ಆರ್ ವೆಲ್ ಎಜುಕೇಟೆಡ್. ಐ ಅಂಡರ್ಸ್ಟ್ಯಾಂಡ್ ದಿಸ್, ಎಸ್ ದಿಸ್ ಕ್ಯಾನ್ ಹ್ಯಾಪನ್ ಅಂತ ಆ ಥರ. ಸೊ ನಮ್ಮ ಜನಕ್ಕೆ
ಒಂದು ನೀವು ಪರವಾಗಿಲ್ಲ ಅಂದರೆ ಗ್ಯಾರಂಟಿ ಅನ್ಕೊಳ್ತಾರೆ. ಆ ಥರ ಅಂದರೆ ಆ ಕಮ್ಯುನಿಕೇಶನ್ ಇನ್ನೂ ನಮ್ಮ ಕಲ್ಚರಲ್ಲಿ ಅವರಿಗೆ ಯು ಆರ್ ದ ರೇ ಆಫ್ ಹೋಪ್. ನೀವು ಎನಿಥಿಂಗ್ ಪಾಸಿಟಿವ್ ಯು ಸೇ ಓಕೆ ಓಕೆ ಎವ್ರಿಥಿಂಗ್. No, we want to be like that. We want them to be very good. But there are certain things which are beyond medical profession. So ಅದನ್ನ and you are doing a wonderful job at it. ಈಗ just ಹೇಳಿದ್ರಿ saying that ಯಾವುದೇ ಪರಿಸ್ಥಿತಿ ಇದ್ರೂ if they are not eligible for that, we ask them not to take it up ಅಂತ. That's wonderful. And ಈಗ AI ಬಗ್ಗೆ ಮಾತಾಡ್ತಾ ಇದ್ವಿ ಕೆಲವು ನಿಮಿಷಗಳ ಹಿಂದೆ, how AI goes hand in hand ಅಂತ. ಎಲ್ಲ ಮೆಡಿಕಲ್ ಇಂಡಸ್ಟ್ರಿ ಎಲ್ಲ ಫೀಲ್ಡ್ಗಳಲ್ಲೂ AI has entered in its own way. ಈಗ ಆಪ್ಥಮಾಲಜಿ ಅಂತ ಬಂದಾಗ, ಕಣ್ಣಿನ ಚಿಕಿತ್ಸೆ ಅಂತ ಬಂದಾಗ, ವೇರ್ ಡಸ್ AI ಪ್ಲೇ ಅ ರೋಲ್ ಇದರಲ್ಲಿ? ನೋಡಿ, ಇಲ್ಲಿ AI ನಾವು ವೆಲ್ಕಮ್ ಮಾಡ್ತಿದ್ದೀವಿ. ನಾವು ವಿ ವಾಂಟ್ ಇಟ್ ಆ್ಯಕ್ಚುಲಿ. ಓಕೆ. ಯಾಕೆ ಅಂದರೆ ನಾವು ಯಾವ ಥರ ನೋಡ್ತೀವಿ ಅಂದರೆ, ಈಗ ನನಗೊಂದು ಪ್ರಶ್ನೆ ಇದೆ, ನಾನೊಂದು ತಿಳ್ಕೊಬೇಕಾಗಿದೆ, ನಾನು 10 ಗಂಟೆ ಹಾಕಿ ಅದನ್ನು ರಿಸರ್ಚ್ ಮಾಡಿ ಅದನ್ನೆಲ್ಲ ತಿಳ್ಕೊಳ್ಳೋದನ್ನು AI ಮೂಲಕ ನನಗೊಂದು 10 ನಿಮಿಷದಲ್ಲಿ ಅಥವಾ 5 ನಿಮಿಷದಲ್ಲಿ ಅದು ಸಿಗುತ್ತೆ ಆ ಇನ್ಫಾರ್ಮೇಷನ್. ಸೊ ಈ ಒಂದು ಸ್ಪೀಡ್ ಇನ್ ಆಕ್ಸೆಸಿಂಗ್ ಇನ್ಫಾರ್ಮೇಷನ್, ಸ್ಪೀಡ್ ಇನ್ ಅನಲೈಸಿಂಗ್ ಇನ್ಫಾರ್ಮೇಷನಲ್ಲಿ ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ. ಆದರೆ ಅದು ಏನು ಕೊಡತ್ತೋ ಅದನ್ನು ಹಾಗೆ ಅಕ್ಷರ ಸಹ ತಗೊಳ್ತಾ ಇಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಬರ್ತಾ ಇರ್ತಕ್ಕಂಥ ಡೌಟ್ಸ್ಗೆ ಪುನಃ ಅದನ್ನು ಫರ್ದರ್ ರಿಸರ್ಚ್ ಮಾಡಿಕೊಂಡು ತಗೊಳ್ತಾ ಇದ್ದೀವಿ. ಸೊ ಟು ದಟ್ ಎಕ್ಸ್ಟೆಂಟ್ we have to use our own discretion. And then we should use it. Okay. And ನಮ್ಮ ಎಕ್ವಿಪ್ಮೆಂಟ್ಸ್ ಅಲ್ಲೂ ಅಷ್ಟೇ ಡಾಟಾ ಏನು ಕಲೆಕ್ಟ್ ಮಾಡ್ತೀವಿ ಅದು ಇದುವರೆಗೂ ಬಂದಿರತಕ್ಕಂಥ ಪೇಷಂಟ್ ಡಾಟಾನ ಅನಲೈಸ್ ಮಾಡಿಕೊಂಡು ಟ್ರೆಂಡ್ ಏನಿದೆ ಅನ್ನೋದು ಹೇಳುತ್ತೆ. ಆ ಒಂದು ಪರ್ಟಿಕ್ಯುಲರ್ ಪೇಷಂಟ್ದು ಲಾಸ್ಟ್ 6 ಇಯರ್ಸ್ದು ಡಾಟಾನ ಅನಲೈಸ್ ಮಾಡಿಕೊಂಡು ಯಾವ ಡೈರೆಕ್ಷನಲ್ಲಿದೆ ಆ ಒಂದು ಪರ್ಟಿಕ್ಯುಲರ್ ಪೇಷಂಟ್ದು ಅಂತ ಹೇಳುತ್ತೆ. ಐ ಅನಲೈಸ್ಡ್ ಆಲ್ ದ 6 ಇಯರ್ಸ್ ಡಾಟಾ ಆ್ಯಂಡ್ ಇಟ್ ಈಸ್ ಪ್ರೋಗ್ರೆಸಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಆರ್ ರಾಂಗ್ ಡೈರೆಕ್ಷನ್ ಆರ್ ರೆಡ್ ಅಲರ್ಟ್ ಕೊಡುತ್ತೆ. ಸೊ ದಟ್ ಸೇವ್ಸ್ ಟೈಮ್, ಆಲ್ಸೋ ಗಿವ್ಸ್ ಅಸ್ ಅನ್ ಅಡಿಷನಲ್ ಅನದರ್ ಪರ್ಸನ್ ವಿತ್ ಮೀ ಅನ್ನೋ ಥರ. 100%. ಸೊ ಐ ಆಮ್ ನಾಟ್ ಅಲೋಯಿಂಗ್ ದಟ್ ಪರ್ಸನ್ ಟು ಟ್ರೀಟ್, ಐ ಆಮ್ ಹ್ಯಾವಿಂಗ್ ಅಡಿಷನಲ್ ಪರ್ಸನ್ ವಿತ್ ಮೀ. Absolutely. ಸೊ ಆ ಥರ ಅಡಿಷನಲ್ 100 ಪೀಪಲ್ ವಿತ್ ಮೀ ಅನ್ನೋ ಥರ. ಖಂಡಿತ. And I think, I mean, if it saves time, nothing like it. ಹೌದು. That's wonderful. Actually, ಈ ಒಂದು ಇಡೀ ಜರ್ನಿನಲ್ಲಿ ಐ ಆಮ್ ಶೋರ್ ದೇರ್ ಮಸ್ಟ್ ಹ್ಯಾವ್ ಬಿನ್ ಸ್ಟೋರೀಸ್, ಕೆಲವೊಂದು ಕಥೆಗಳು, ಕೆಲವೊಂದು ಕೇಸ್ ಸ್ಟಡಿಗಳನ್ನ ನೋಡಿದಾಗ ವಾವ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಮೈ ಜಾಬ್ ಅಂತ ಅನ್ಸುತ್ತೆ. ಐ ಆಮ್ ಪ್ರಿಟಿ ಶೋರ್ ಯು ಆರ್ ಗ್ರೇಟ್ಫುಲ್ ಅಬೌಟ್ ಇಟ್ ಎವ್ರಿ ಡೇ, ಪ್ರತಿದಿನ. ಬಟ್ ಯಾವ್ದಾದ್ರು ಒಂದು ಕೇಸ್ ಸ್ಟಡಿ ಇಸ್ ದೇರ್ ಅ ಸ್ಟೋರಿ ದಟ್ ಯು ಕ್ಯಾನ್ ಶೇರ್ ವೇರ್ ಆದ ನಂತರ ತುಂಬ ಖುಷಿ ಕೊಡ್ತು ನನಗೆ? ಇದೇ ಥರ ಒಂದು ಇಟ್ ವಾಸ್ ಒನ್ ಸ್ಯಾಟರ್ಡೇ. ಆವತ್ತು ತಂದೆ ತಾಯಿ ಪಾಪ ಹತ್ಕೊಂಡು ಬಂದರು, ಅದನ್ನ ಒಂದು ಮಗುನ ಕರ್ಕೊಂಡು ಬಂದಿರೋದು. ಆ ಒಂದು ಸಮಯದಲ್ಲಿ ಮಗುಗೆ ಇನ್ನೊಂದು ಮಗು ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಗಾಯ ಆಗಿತ್ತದು. ಆ ಗಾಯ ಹೇಗಿತ್ತು ಅಂದರೆ, ಓಡ್ ಹೋಗಿದೆ ಮಗು, ಅವ್ರ ಮನೆಗಳಲ್ಲೇ ಆಡ್ತಾ ಇದ್ದಾರೆ, ಓಡ್ ಹೋಗಿ ಒಂದು ಬಾಗಿಲು ಮುಚ್ಚಿದೆ, ನೋಡ್ಕೊಂಡಿಲ್ಲ, ಹೋಗಿ ಡೈರೆಕ್ಟಾಗಿ ಹ್ಯಾಂಡ್ಲಿಗೆ ಡಿಕ್ಕಿ ಹೊಡೆದಿದೆ. ಆ ಹ್ಯಾಂಡ್ಲು ಬ್ರೇಕ್ ಆಗಿ ಕಣ್ಣು ಅಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಅದು ಕಣ್ಣು ದೊಡ್ಡದಾಗ ಹ್ಯಾಂಡ್. ದೇ ಕೇಮ್ ಅಲಾಂಗ್ ವಿತ್ ದ ಹ್ಯಾಂಡ್ಲ್. Okay, wow. Along with the handle. Oof. And it was such a panic scene. ಇನ್ನೊಂದು it was tough to digest also. ಖಂಡಿತ. And ಅದನ್ನ ನಿಧಾನವಾಗಿ ಪರೀಕ್ಷೆ ಮಾಡಿ ಎಲ್ಲ ಕೇಳ್ತಾ ಇದ್ದಾಗ ಈ ಥರ ಹೇಳಿದ್ರು, ಇನ್ನೊಂದು ಮಗು ಅಟ್ಟಿಸ್ಕೊಂಡ್ಬರ್ತಾ ಇತ್ತು, ಇದು ಅದು ಅಂತೆಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಕಣ್ಣಿನ ಬಗ್ಗೆ, ಇನ್ನೊಂದು ಆ ತಂದೆ ತಾಯಿದು ಮಗುಗೆ ಏಟಾಗಿದೆ, ಇನ್ನೊಂದು ಮಗು ಅಟ್ಸ್ಕೊಂಡ್ಬಂದಿದೆ. ದೇ ಡಿಂಟ್ ಹ್ಯಾವ್ ಎನಿ ಕಂಪ್ಲೇಂಟ್. ದೇ ಸೆಡ್ ಮಕ್ಕಳಲ್ಲಿ ಇದೆಲ್ಲ ಇದ್ದೇ ಇರುತ್ತೆ, ದಿನ ಆಡ್ತಾ ಇರ್ತಾರೆ, ಇದಾಯ್ತು ಅಂತ. ಸೊ ಯು ಕುಡ್ ಸಿ ದ ಹೋಲ್ ಹ್ಯೂಮನ್ ಬಿಹೇವಿಯರ್ ದೇ. ಅಂಡ್ ದೆನ್ ಇಮಿಡಿಯೇಟ್ಲಿ ವಿ ಹ್ಯಾಡ್ ಟು ಟೇಕ್ ದೆಮ್ ಟು ದ ಥಿಯೇಟರ್ ಅಂಡ್ ವೆರಿ ಜೆಂಟ್ಲಿ ಮಲ್ಟಿ ಟೀಮ್ ಅಪ್ರೋಚಲ್ಲಿ, ಸೊ ವಿ ಕುಡ್ ರಿಮೂವ್ ದ್ಯಾಟ್. ಓಕೆ. And we could save the eye because it had gone beneath the eyeball and the bone. My God. And while removing it, we had to be extremely gentle and careful because the nerve of the eye was very close to that. And this must be a little kid. Yeah, it was a small kid. This was around 15-20 years back. And now the kid has grown up. ಅವ್ರ ಮ್ಯಾರೇಜ್ ಇನ್ವಿಟೇಷನ್ ತೊಗೊಂಡು ಅವರೇ ನೀವು ನನ್ನ ಮ್ಯಾರೇಜಿಗೆ ಬರಬೇಕು ಅಂತ. ಲೈಕ್ you see at so many tough times of people's journey, we will be part in their this thing. Because I think ನೋವಲ್ಲಿದ್ದಾಗ when we are also in pain,
ಲೈಫ್ ಇಸ್ ಹೋಪ್ಲೆಸ್, ಹೋಪ್ ಇರಲ್ಲ. ಅವಾಗ ಹುಡ್ಕೊಂಡ್ ಬಂದಾಗ ದಯವಿಟ್ಟು ಏನಾದ್ರು ಮಾಡಿ, ನಾವು ಬೇರೆ ದಾರಿನೇ ಇಲ್ಲ ಅನ್ನೋ ಸಮಯದಲ್ಲಿ ನೀವು ಯು ಫಿಕ್ಸ್ ಎವ್ರಿಥಿಂಗ್ and you sort their lives ahead, which is the only reason ಈಗ ಇನ್ವಿಟೇಷನ್ ತಗೊಂಡ್ ಬಂದಾಗ್ಲೂ ಅಷ್ಟು ಖುಷಿ ನಿಮ್ಮಲ್ಲಿ ನೋಡಿದಾಗ. ಆ ಒಂದು ಬಾಂಧವ್ಯ, ಒಂದು ಕನೆಕ್ಟ್ ಬರುತ್ತೆ. ಮೆಡಿಕಲ್ ಪ್ರೊಫೆಷನಲ್ಲಿ ಅದೊಂದು ನಾವು ತುಂಬ ನೋಡ್ತೀವಿ, ಅದೊಂದು ಬ್ಲೆಸ್ಡ್ ಫೀಲ್ ಮಾಡ್ತೀವಿ. ಸೊ ಸಮಾಜನೂ ಸಹ ಸಾಕಷ್ಟು ರೆಸ್ಪಾಂಡ್ ಮಾಡುತ್ತೆ ವೆರಿ ಪಾಸಿಟಿವ್ ವೇ. ಕೆಲವೊಮ್ಮೆ ಎಮೋಷನ್ಸ್ ಇದ್ದಾಗ ಇಲ್ಲಿ ಅಲ್ಲಿ ಜಗಳಗಳಾಗೋದು ಇದು ಅದನ್ನ ನಾವು ಪೇಪರ್ಗಳಲ್ಲಿ ರೇಡಿಯೋಗಳಲ್ಲಿ ನೋಡ್ತಾ ಇರ್ತೀವಿ. ದೇವ್ರ ದಯಿಂದ ನಮ್ಮಲ್ಲಿ ಆ ಥರ ಏನಾಗಿಲ್ಲ. ಆದರೆ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದಿದೆ, ಮೆಡಿಕಲ್ ಪ್ರೊಫೆಷನಲ್ಲಿ ಪ್ರತಿಯೊಬ್ಬರು ತಮಗೆ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಅನುಮಾನದಿಂದ ನೋಡಬೇಡಿ, ಅವ್ರ ಮೇಲೆ ಹೆಚ್ಚು ಹೊರೆ ಹಾಕಬೇಡಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ನ್ಯಾಯವಾಗಿ ಮಾತಾಡಿ, ಅಥವಾ ನಿಮ್ಗಿರ್ತಕ್ಕಂಥ ಒಂದು ದಾರಿಗಳಲ್ಲಿ ಅದಕ್ಕೆ ನ್ಯಾಯ ದೊರಕಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಂಗ್ ಡಾಕ್ಟರ್ಸ್ ಮೇಲೆ ಹಲ್ಲೆ ಮಾಡೋದು, ಅವ್ರನ್ನ ಅಬ್ಯೂಸ್ ಮಾಡೋದು, 75% ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಸಮ್ ಕೈಂಡ್ ಆಫ್ ಎನ್ ಅಬ್ಯೂಸ್ ಅಂತ ಹೇಳಿ ಒಂದು ಸ್ಟಡಿ ಇದೆ. ಐದರ್ ಓರಲ್ ಆರ್ ಲೈಕ್ ಫಿಸಿಕಲ್ ಅಸಾಲ್ಟ್ಸ್ ಟೈಪು. ಇದರಿಂದ ಆ ಥರ ಫೀಲ್ಡಲ್ಲಿ ಯಾರು ಇದನ್ನು ನಾವು ಒಂದು ಆಲ್ಮೋಸ್ಟ್ ವಾರ್ ಫೀಲ್ಡಲ್ಲಿ ಮಾಡ್ತಾ ಇದ್ದಂಗೆ ಆ ಥರ ಇರತ್ತೆ. ಸೊ ಅಂಥ ಟೈಮಲ್ಲಿ ಎಮೋಷನ್ಸ್ಗೆ ಬೇರೆಯವ್ರದ್ದು ಒಂದು ಹಲ್ಲೆಗೆ ಜಾಗ ಇರಲ್ಲ ಅಲ್ಲಿ ಆ್ಯಕ್ಚುಲಿ ಅಲ್ಲಿ. ಬಿಕಾಸ್ so we should allow them to work with a free mind and with total dedication. With years of education and so much dedication and sacrifice. And intent is to help the patient. Exactly. Not every time life can be saved. Yeah. But every time the intent is to save the life. Exactly. So that has to be encouraged, and the society in that way, So ಎಲ್ಲ ತಿಳಿದವರು ಯಾರ್ಯಾರು ಇದಾರೋ they should also spread that message of goodwill. High emotions ನಮ್ಮ ಜನ ಕೆಲವೊಂದ್ಸಲ ಆ ಥರದ್ದು ಇದಾಗುತ್ತೆ. But I think medical profession is very much important for healthcare. Absolutely. Absolutely. And this one society health of society is extremely important. So healthcare is like a backbone there. 100% a very necessary backbone right now. And ಸಿಕ್ಕಾಪಟ್ಟೆ ಸ್ಟ್ರಾಂಗ್ backbone ಕೂಡ ನಮ್ಮ ಶೇಖರ್ ಐ ಹಾಸ್ಪಿಟಲ್ ಆಗಿದೆ. First of all, I had absolute fun. ಸಿಕ್ಕಾಪಟ್ಟೆ ನಾಲೆಡ್ಜ್ ಟ್ರಾನ್ಸ್ಫರ್ ಆಗ್ತಾ ಇತ್ತು ಈ ಒಂದು ಸಂದರ್ಶನದಲ್ಲಿ, ಈ ಒಂದು ಕಾನ್ವರ್ಸೇಷನಲ್ಲಿ. ನೀವು ಹೇಳಿದಂತಹ ಕಥೆಗಳು ಕೇಳಿಸ್ಕೊಂಡು ಮೈ ಗಾಡ್, ದೇರ್ ಇಸ್ ಅ ಲಾಟ್ ಆಫ್ ಹೋಪ್ ರೀಸ್ಟೋರ್ಡ್ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಯಿತು. ಒಳ್ಳೆ ಆಪರ್ಚುನಿಟಿ ಕೊಟ್ರಿ ರೇಡಿಯೋ ಸಿಟಿ ಮೂಲಕ. ಇದರಲ್ಲಿ ನಿಮ್ಮ ಶ್ರೋತೃಗಳನ್ನ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಗ್ರೇಟ್ ಆಪರ್ಚುನಿಟಿ. ಕಣ್ಣಿನ ವೈದ್ಯನಾಗಿ ನಮ್ಗೆ ಕಡಿಮೆ ಆಪರ್ಚುನಿಟೀಸ್ ಈ ಥರ ಸಿಗುತ್ತೆ ಸೊಸೈಟಿ ಜೊತೆ ಸ್ಪಂದಿಸಲಿಕ್ಕೆ. ಭಾಳ ಸಂತೋಷ ಆಯ್ತು. ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಟೈಮಲ್ಲೂ ಸಮಯ ಮಾಡ್ಕೊಂಬಂದಿದ್ದಕ್ಕೆ ಧನ್ಯವಾದಗಳು. ನಾನು ಬರ್ತೀನಿ ನಿಮ್ಮ ಹಾಸ್ಪಿಟಲ್ಗೆ ಒಂದಿನ, ನಾನು ಗ್ಲಾಸಸ್ ತೆಗೆಸ್ಬನ್ನಿ. ಮೋಸ್ಟ್ ವೆಲ್ಕಮ್. ಇಟ್ ವಿಲ್ ಬಿ ಪ್ಲೆಷರ್. ವಿ ವಿಲ್ ಕೀಪ್ ಇನ್ ಟಚ್. ಬಟ್ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಟು ಶೇಖರ್ ಐ ಹಾಸ್ಪಿಟಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.